ಇವತ್ತು 20ನೇ ಶತಮಾನದ ಕನ್ನಡ ಸಾಹಿತ್ಯದ ಬಗ್ಗೆ ಸ್ವಲ್ಪ ಮಾತಾಡೋಣ. ಬರೀ ನನ್ನ ಮಾತು ನೀವು ಕೇಳೋದು ಅಂತ ಇದ್ದರೂ ಕೂಡ ಅದು ಹಾಗಲ್ಲ. ಯಾಕೆ ಅಂತಂದರೆ ನಾನು ಮಾತಾಡ್ತಾ ಇರೋದೆಲ್ಲವೂ ಕನ್ನಡ ಸಮುದಾಯದಿಂದ ನಾನು ತಿಳ್ಕೊಂಡಿರುವ ತಿಳುವಳಿಕೆಯ ಪರಿಣಾಮ. ಹಾಗೆಯೇ ನೀವು ಕೂಡ ಎಲ್ಲ ಸೇರೋದ್ರಿಂದ ನನ್ನ ಮಾತು ಇದರಲ್ಲಿ ಇರುತ್ತೆ, ನಿಮ್ಮ ಮಾತು ಇದರಲ್ಲಿ ಇರುತ್ತೆ. ಈ ಮಾತುಗಳ ಸರಣಿಗೆ ನಾನು ಕೊಟ್ಟಿರೋ ಹೆಸರು 100 ಮರ 100 ಸ್ವರ ಅಂತ. 20ನೇ ಶತಮಾನದ ಕನ್ನಡ ಸಾಹಿತ್ಯ ಅನ್ನೋ ಹಿನ್ನೆಲೆ ಇಟ್ಕೊಂಡಿದ್ದರೂ ಕೂಡ ನಾನಿಲ್ಲಿ ಮಾತಾಡ್ತಾ ಇರೋದು ಕನ್ನಡ ಸಾಹಿತ್ಯ ಚರಿತ್ರೆಯ ಪಾಠ ಅಲ್ಲ. ಹಾಗೆಯೇ ಕವಿಗಳು, ಕಥೆಗಳು, ಪುಸ್ತಕಗಳು ಇವುಗಳನ್ನು ಕುರಿತಂಥ ಮಾಹಿತಿಗಳ ಮೊತ್ತ ಅಲ್ಲ. ಹಾಗೆಯೇ ಸಾಹಿತ್ಯವನ್ನು ಹೀಗೇ ಓದಬೇಕು, ಬೇರೆ ರೀತಿ ಓದಬೇಕು ಅಂತ ಮಾಡುವ ಒತ್ತಾಯನೂ ಅಲ್ಲ. ಯಾಕೆ ಅಂದರೆ ಅಂಥ ಒಂದು ಬಗೆ ಇರೋದಿಲ್ಲ. ಪ್ರತಿಯೊಬ್ಬನೂ ಕೂಡ ತನ್ನದೇ ಆದ ರೀತಿಯಲ್ಲಿ ಅರ್ಥ ಮಾಡ್ಕೋತಾನೆ, ಓದ್ತಾನೆ, ಆ ಓದು ಬದಲಾಗ್ತಾ ಹೋಗುತ್ತೆ ಕೂಡ. 20ನೇ ಶತಮಾನದ ಒಟ್ಟು ಸಾಹಿತ್ಯಿಕ ಸನ್ನಿವೇಶವನ್ನು, ಅದು ಬೆಳೆದ ರೀತಿಯನ್ನು, ಆ ಕಾಲದ ವಾತಾವರಣದಲ್ಲೇ ಇದ್ದಂತಹ ಒಂದು ಬಿಡುಗಡೆಯ ಭಾವವನ್ನು ಬೇಂದ್ರೆಯವರ ವಸಂತ ಮುಖ ಅನ್ನೋ ಪದ್ಯ ಬಹಳ ಚೆನ್ನಾಗಿ ಹೇಳುತ್ತೆ ಅಂತ ನನ್ನ ನಂಬಿಕೆ. ಉದಿತ ದಿನ ಮುದಿತವನ ವಿಧ ವಿಧ ವಿಹಗಸ್ವನ, ಇದುವೇ ಜೀವ ಇದು ಜೀವನ ಪವನದಂತೆ ಪಾವನ, ಏಸೋ ವಿಧ ಏನೋ ಹದ ಗಾಳಿಗೊಡೆದ ಬುದ್ಬುದ, ಬುದ್ಬುದ ಅಂದರೆ ನೀರಿನ ಗುಳ್ಳೆ ಅಂತ, ಬೆಳಕೆ ಬದುಕು ಎಂಬ ಮುದ ಜೀವ ಹೊಮ್ಮಿ ಚಿಮ್ಮಿದ, 100 ಮರ 100 ಸ್ವರ ಒಂದೊಂದೂ ಅತಿ ಮಧುರ, ಬಂಧವಿರದೆ ಬಂಧುರ ಸ್ವಚ್ಛಂದ ಸುಂದರ. ಈ ಪದ್ಯ ಎಲ್ಲ ಒಳ್ಳೆ ಪದ್ಯಗಳ ಹಾಗೇನೆ ಸ್ವಾತಂತ್ರ್ಯದ ಮೆಟ್ಟಿಲಲ್ಲಿದ್ದ ಇಡೀ ದೇಶದ ವಾತಾವರಣವನ್ನು ಹೇಳುತ್ತೆ. ವಸಂತಕಾಲ ಪ್ರಾರಂಭವಾಗುವಾಗ ಇರುವ ಪ್ರಕೃತಿಯ ಸನ್ನಿವೇಶವನ್ನು ಹೇಳುತ್ತೆ. ಹಾಗೆಯೇ ಆ ಕಾಲದ ಒಟ್ಟು ಸಾಹಿತ್ಯದ ವಾತಾವರಣದಲ್ಲೇ ಮೂಡುತ್ತಿದ್ದಂತಹ ಹೊಸ ಚೈತನ್ಯವನ್ನು, ಹೊಸ ಬೆಳಗನ್ನು ಹೇಳುತ್ತೆ. ನಿಜವಾದ ಸಾಹಿತ್ಯ, ನಿಜವಾದ ಬರವಣಿಗೆ ಇರೋದೇ ಹೀಗೆ. ಅದಕ್ಕಿರೋದು ಒಂದು ಅರ್ಥ ಇದ್ದಂತೆ ಕಂಡರೂ ಅದು ಒಂದು ಅರ್ಥ ಅಲ್ಲ, ಅನೇಕ ಅರ್ಥಗಳ ಸರಣಿ ಅಂತ ಹೇಳಬಹುದು. ನನ್ನ ಮಾತುಗಳಲ್ಲಿ ಸಾಹಿತ್ಯದ ವಿಮರ್ಶೆ ಆಗಲಿ, ಅದರ ಬೆಲೆ ಕಟ್ಟಿ ಇದು ಹೀಗೆ ಅದು ಹಾಗೆ, ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಕೊಡೋ ತೀರ್ಮಾನವಾಗಲಿ ಅಲ್ಲ. ನಿಜ, ಮಾತಾಡಬೇಕಾದ್ರೆ ಎಲ್ಲರಿಗೂ ಅವರದೇ ಆದ ಆಯ್ಕೆಗಳಿರುತ್ತೆ. ಇದು ನನಗಿಷ್ಟ ಅನ್ನೋ ಭಾವನೆ ಇರಬಹುದು. ಆದರೆ ಯಾವುದೋ ಒಂದು ಇಷ್ಟ ಆಯಿತು ಅಂದ ಕಾರಣಕ್ಕೆ ಮಿಕ್ಕೆಲ್ಲವನ್ನು ನಿರಾಕರಣೆ ಮಾಡುವ, ಪಕ್ಕಕ್ಕಿಡುವ ಧೋರಣೆ ಸಾಹಿತ್ಯದಲ್ಲೂ ಸರಿಯಿಲ್ಲ, ಜೀವನದಲ್ಲೂ ಸರಿಯಿಲ್ಲ ಅಂತ ಕಾಣುತ್ತೆ. ಹಾಗೆಯೇ ಸಾಹಿತ್ಯ ಅಂದರೆ ಕೇವಲ ಸಂತೋಷ ಕೊಡುವ, ಮನರಂಜನೆಗಾಗಿ ಓದಿ ಮರೆಯುವ ಒಂದು ಕೆಲಸ ಅಂತ ಅಂದ್ಕೊಳ್ಳೋದು ಅದಕ್ಕೆ ಹಾಕುವ ಬಹುದೊಡ್ಡ ಮಿತಿ ಅಂತ ಕಾಣುತ್ತೆ. ನಿಜವಾಗಲೂ ಸಾಹಿತ್ಯ ಅಂದರೆ ಮನುಷ್ಯರನ್ನು ಓದುವ ಬಗೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಮನುಷ್ಯ ಅಂದರೆ ಬೇರೆಯವರು ಆಗಬಹುದು, ನನ್ನನ್ನು ನಾನು ಓದಿಕೊಳ್ಳುವುದು ಕೂಡ ಆಗಬಹುದು. ಬೇರೆಯವರು ಬರೆದಿದ್ದನ್ನು, ಬೇರೆಯವ್ರ ಬಗ್ಗೆ ಬರೆದಿದ್ದನ್ನು ನಾನು ಓದಬೇಕಾದ್ರೆ ಸ್ವತಃ ನನ್ನನ್ನೇ ನಾನು ನೋಡ್ಕೋತಾ ಇರ್ತೀನಿ. ಹಾಗೆಯೇ ಸಾಹಿತ್ಯ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ಹೊಂದಿರುವ, ಒಬ್ಬ ಮನುಷ್ಯ ಪ್ರಕೃತಿಯ ಜೊತೆಯಲ್ಲಿ ಹೊಂದಿರುತ್ತಾ, ಒಬ್ಬ ಮನುಷ್ಯ ಸಮಾಜದ ಜೊತೆಯಲ್ಲಿ ಹೊಂದಿರುವ ಸಂಬಂಧಗಳ ಸ್ವರೂಪವನ್ನು ಕೂಡ ಗಮನಿಸ್ತಾ ಹೇಳ್ತಾ 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 ಹೋಗುತ್ತೆ. ಅಷ್ಟೇ ಅಲ್ಲ, ಸಮಾಜ ಎನ್ನುವುದು ತಾತ್ಕಾಲಿಕವಾದ ಬದಲಾಗುವ, ಚರಿತ್ರೆಗೆ ಅನುಗುಣವಾಗಿ ಹೊಸ ಹೊಸ ರೂಪಗಳನ್ನು ಪಡೀತಕ್ಕಂಥ ಸಂಗತಿ. ಆದರೆ ಈ ಸಾಹಿತ್ಯದ ಹಿನ್ನೆಲೆಯಲ್ಲಿ ಒಂದು ಇಡೀ ಜೀವನ ಅಂತ ಇರುತ್ತೆ.
ಶಾಶ್ವತವಾದ ಮೌಲ್ಯಗಳಿರುತ್ತೆ. ಈ ಶಾಶ್ವತವಾದ ಮೌಲ್ಯಗಳಲ್ಲಿ ನಾವು ಯಾವುದನ್ನು ಆರಿಸ್ಕೋತೀವಿ, ಯಾಕೆ ಆರಿಸ್ಕೋತೀವಿ ಅನ್ನೋ ಪ್ರಶ್ನೆ ಕೇಳಿಕೊಂಡಾಗ ಅದು ನಮ್ಮನ್ನು ಬೆಳೆಸುತ್ತೆ, ಬದಲಾಯಿಸುತ್ತೆ. ನಮ್ಮ ಸಾಹಿತ್ಯದ ಓದು ಸದ್ಯವನ್ನು ಒಳಗೊಳ್ಳಬೇಕು, ಶಾಶ್ವತವನ್ನು ಒಳಗೊಳ್ಳಬೇಕು. ಇದು ಕೇವಲ ಸಾಹಿತ್ಯದ ಓದಲ್ಲ, ಜೀವನದ ಓದು ಕೂಡ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಲ್ಲದೆ ಸಾಹಿತ್ಯ ಕಾಲವನ್ನು ಓದ್ತಾ ಇರುತ್ತೆ. ನಮ್ಮ ಕಾಲನೂ ಓದ್ತಾ ಇರುತ್ತೆ, ಹಿಂದಿನ ಕಾಲನೂ ಓದ್ತಾ ಇರುತ್ತೆ, ಅವುಗಳ ಸಂಬಂಧವನ್ನು ಕುರಿತು ಕೂಡ ಯೋಚನೆ ಮಾಡ್ತಾ ಇರುತ್ತೆ. ಈ ಕಾಲ ಅಂದರೆ ಏನು ಅನ್ನೋ ಒಂದು ತಾತ್ವಿಕವಾದ ಪ್ರಶ್ನೆನೇ ಅದು ಕೇಳ್ಕೊಳ್ಳುತ್ತೆ. ಈ ಕಾಲ ಎನ್ನುವ ನಿರಂತರವಾದ ಒಂದು ಚಲನೆಯಲ್ಲಿ ಒಬ್ಬ ಮನುಷ್ಯನ ಸ್ಥಾನ ಏನು, ಸಾವು ಮತ್ತು ಹುಟ್ಟುಗಳಿಂದ ಬದ್ಧನಾದ ಒಬ್ಬ ಮನುಷ್ಯ ಹೊಳೆಯಂತೆ ಹರಿಯುತ್ತಲೇ ಇರುವ ಕಾಲದಲ್ಲಿ ತನ್ನ ಜೀವನವನ್ನು ನಿರ್ವಹಿಸೋದು ಹೇಗೆ, ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋ ಪ್ರಶ್ನೆಯನ್ನು ಅವನು ಕೇಳ್ಕೊಳ್ತಾ ಹೋಗ್ತಾನೆ. ಇದರಿಂದ ನನಗೆ ತೋರುವ ಹಾಗೆ ಸಾಹಿತ್ಯ ನಮ್ಮನ್ನು ಬೆಳೆಸುವ ಸಂಗತಿ, ನಮ್ಮನ್ನು ಬದಲಾಯಿಸುವ ಸಂಗತಿ. ಎಲ್ಲರನ್ನೂ ಒಂದೇ ರೀತಿ ಬದಲಾಯಿಸುತ್ತೆ ಅಂತಲ್ಲ, ಅವರವರ ಹಿನ್ನೆಲೆಗನುಗುಣವಾಗಿ, ಅವರವರ ಸ್ವಭಾವಕ್ಕನುಗುಣವಾಗಿ ಬೇರೆ ಬೇರೆಯವ್ರನ್ನ ಬೇರೆ ಬೇರೆ ರೀತಿ ಬದಲಾಯಿಸಬಹುದು. ಆ ಬದಲಾಯಿಸುವ ಕೆಲಸ ಇದೆಯಲ್ಲ, ಅದು ಸಾಧ್ಯವಾಗಬೇಕಾದ್ರೆ ಸಾಹಿತ್ಯವನ್ನು ಕಲಿಯುವ ಬದಲಾಗಬೇಕು, ಅದನ್ನು ಓದುವ ಬದಲಾಗಬೇಕು, ಅದನ್ನು ಕಲಿಸುವ ಬದಲಾಗಬೇಕು. ಯಾವುದನ್ನು ನಾವು ಸಾಹಿತ್ಯದ ಶಿಕ್ಷಣ ಅಂತ ಕರಿತೀವಿ, ಅದನ್ನು ವ್ಯಕ್ತಿಯಾಗಿ ಉಪಾಧ್ಯಾಯರೂ ಮಾಡ್ತಾ ಇರಬಹುದು, ಒಟ್ಟು ಸಮಾಜವೇ ಮಾಡ್ತಾ ಇರಬಹುದು, ನಮ್ಮ ಕಾಲ ಮತ್ತು ತಾಂತ್ರಿಕತೆ ಕೂಡ ಮಾಡ್ತಾ ಇರಬಹುದು. ಇವೆಲ್ಲದರ ಮೊತ್ತವಾಗಿ ಒಂದು ಸಾಹಿತ್ಯವನ್ನು ಒಂದು ಸಮಾಜ, ಒಬ್ಬ ವ್ಯಕ್ತಿ ಹೇಗೆ ಒಳಗೊಳ್ಳುತ್ತಾನೆ ಎನ್ನುವ ಪ್ರಕ್ರಿಯೆಯೇ, ಆ ಪ್ರಾಸೆಸ್ ಅದೇನೇ ಬದಲಾಗ್ತಾ ಹೋಗ್ತಾ ಇರುತ್ತೆ ಕಾಣುತ್ತೆ. ಈ ಬದಲಾವಣೆ ಏನು ಮಾಡುತ್ತೆ, ಸಾಹಿತ್ಯದಲ್ಲಿ ಯಾವುದು ಮುಖ್ಯ ಅಂತ ನಾವು ಅಂದ್ಕೋತೀವಿ, ಯಾವುದನ್ನು ಪಕ್ಕಕ್ಕೆ ತಳ್ತೀವಿ, ಯಾವುದನ್ನು ಮುಂದೆ ಇಡ್ತೀವಿ ಅನ್ನೋದನ್ನು ಕೂಡ ತೀರ್ಮಾನ ಮಾಡ್ತಾ ಹೋಗುತ್ತೆ. ಹಾಗೆಯೇ ಇನ್ನೊಂದು ಮಾತನ್ನ ಹೇಳಬೇಕು ಅಂತ ಅಂದ್ಕೊಂಡೆ, ಸಾಹಿತ್ಯ ಕಳೆದ ಕಾಲವನ್ನು ಕುರಿತು ಮಾತ್ರ ಹೇಳೋದಿಲ್ಲ, ಈ ಕಾಲವನ್ನು ಕುರಿತು ಮಾತ್ರ ಹೇಳೋದಿಲ್ಲ, ಅದು ಬರಲಿರುವ ಕಾಲವನ್ನು, ಬರಲಿರುವ ಸಾಧ್ಯತೆಗಳನ್ನು ಕೂಡ ಕಂಡು ಹೇಳಬಲ್ಲದು. ಇದನ್ನು ಕನಸು ಅಂತ ಕರೀರಿ, ಇಲ್ಲ ದರ್ಶನ ಅಂತ ಕರೀರಿ. ಈ ದರ್ಶನ ಮತ್ತು ಕನಸುಗಳು ಭವಿಷ್ಯವನ್ನು ನಮ್ಮ ಎದುರುಗಡೆ ಇಡೋದಕ್ಕೆ, ತರೋದಕ್ಕೆ ಪ್ರಯತ್ನ ಪಡುತ್ತೆ. ಇದು ಬದಲಾವಣೆ ಆಗಬೇಕು ಅನ್ನೋ ಅಪೇಕ್ಷೆ, ಬದಲಾವಣೆ ಆಗಲಿ ಅನ್ನೋ ಕನಸು. ಕುವೆಂಪುರವರು ಶ್ರೀರಾಮಾಯಣ ದರ್ಶನಂ ಅಂತಂದಾಗ ಅವರು ಅದುವರೆಗೆ ಕಟ್ಟಿಕೊಂಡಿದ್ದ ರಾಮಾಯಣಕ್ಕೆ ಹೊಸದೊಂದು ರೂಪವನ್ನು ಕೊಟ್ಟರಲ್ಲ, ಅದು ಕವಿಯ ದರ್ಶನ. ಅದೇ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಅದೇ ಕುವೆಂಪು ಅವರು ಸಮಾಜ ಹೇಗಿರಬೇಕು ಅನ್ನುವ ಕನಸನ್ನು ಕಂಡರು. ಸಮಾಜ ಅಂದ್ರೇನು, ಮೇಲು ಕೀಳುಗಳಿಲ್ಲದ ಸಮಾಜ ಅಂದ್ರೇನು, ಎಲ್ಲರಲ್ಲೂ ಇರಬಹುದಾದಂಥ ಶಕ್ತಿ ಸಾಮರ್ಥ್ಯ ಎಂಥದ್ದು ಅನ್ನೋ ಕನಸನ್ನು ಕಂಡರು. ಆ ಕನಸು 100ಕ್ಕೆ 100ರಷ್ಟು ನಿಜವಾಯಿತೋ, ಅದರ ಭಾಗಗಳು ಮಾತ್ರ ಯಶಸ್ವಿಯಾದವೋ ಆ ಮಾತು ಬೇರೆ, ಅದು ಅವ್ರ ಕೈಲಿರಲ್ಲ. ಆದರೆ ಕನಸನ್ನು ಕಾಣುವುದು ಬಹಳ ಮುಖ್ಯ. ಸರ್ವಜನಾಂಗದ ಶಾಂತಿಯ ತೋಟ ಅಂದಾಗ ಸರ್ವಜನಾಂಗದ ಶಾಂತಿಯ ತೋಟ ಆಗಲಿ ಎನ್ನುವ ಕನಸೂ ಇದೆ, ಆಗಬೇಕು ಅನ್ನೋ ಆಸೆನೂ ಇದೆ, ಸ್ವಲ್ಪ ಮಟ್ಟಿಗಾದರೂ ಆಗ್ಲಪ್ಪ ಅನ್ನೋ ಅಪೇಕ್ಷೆನೂ ಇದೆ. ಇವೆಲ್ಲ ಸೇರಿದಾಗ ಕನಸು, ಸಾಹಿತ್ಯದ ಓದು ಅಂದರೆ ನಮ್ಮಲ್ಲಿ ಕನಸುಗಳನ್ನು ಕಟ್ಟೋದಕ್ಕೆ, ಬದಲಾವಣೆಯನ್ನು ಬಯಸೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಕಾಣುತ್ತೆ. ಅಲ್ಲದೆ ಸಾಹಿತ್ಯದ ಓದು ಅಂತಂದರೆ ಕೇವಲ ಅದು ಮೇಲ್ನೋಟದ ಓದಲ್ಲ. ಯಾಕೆ ಅಂತಂದರೆ ಅದು ಒಬ್ಬನೇ ಓದುಗನಿಗೆ ಬೇರೆ ಬೇರೆ ವಯಸ್ಸಲ್ಲಿ ಬೇರೆ ಬೇರೆ ಥರ ಕಾಣುತ್ತೆ. ಹಿಂದೆ ಬರೆದ ಓದುಗನಿಗೆ ಅಂದು ಹೇಗೆ ಕಾಣಿಸಿತೋ ಇಂದು ಓದುಗನಿಗೆ ಹಾಗೆ ಕಾಣಬೇಕಾ, ಅದೇ ಥರ ಕಾಣಬೇಕು ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ ಉತ್ತರ ಅನ್ನೋದು ಇಲ್ಲ ಅಂತಾನೆ ಆಗಿರುತ್ತೆ. ಉದಾಹರಣೆಗೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಬರೆದ್ರಲ್ಲ ವಚನಗಳು, ಅದು ಬಸವಣ್ಣನವರ ಮನಸ್ಸಿನ ಅಂದಿನ ಅರ್ಥವೋ, ಕುಮಾರವ್ಯಾಸನ ಬೇರೆ ಯಾವುದೋ ಶತಮಾನದ ಅರ್ಥವೋ ಅಲ್ಲ. ಪ್ರತಿಯೊಂದು ಕಾಲವೂ ಕೂಡ
ಅರ್ಥವನ್ನು ಮತ್ತೆ ಮತ್ತೆ ಕಟ್ಕೊಳ್ತಾ ಇರುತ್ತೆ ಅಂತ ಕಾಣುತ್ತೆ. ಒಬ್ಬೊಬ್ಬ ಓದುಗನೂ ಕೂಡ ಕರ್ತ್ಕೋತಾ ಇರ್ತಾನೆ ಅಂತ ಕಾಣುತ್ತೆ. ಹೀಗ್ಯಾಕಾಗತ್ತೆ ಅನ್ನೋ ಪ್ರಶ್ನೆ ಕೇಳಿದ್ರೆ, ಭಾಷೆ ಕೂಡ ಬದಲಾಗೋದ್ರಿಂದ, ಭಾಷೆ ಬದಲಾಗುವ ಸಮಾಜ, ಬದಲಾಗುವ ಕಾಲ, ಇದೆಲ್ಲದರ ನಡುವೆ ಸಾಹಿತ್ಯ ಕೃತಿಯ ಅರ್ಥ ಸ್ಥಿರವಾಗಿ ಇರೋದಕ್ಕೆ ಸಾಧ್ಯವೋ? ಬದಲಾವಣೆ ಆಗ್ತಾ ಹೋಗೋದೇ ಅದರ ಅನಿವಾರ್ಯ ಗುಣವೋ? ಬದಲಾವಣೆನೇ ಆಗ್ತಾ ಹೋಗುತ್ತಿದ್ರೆ ಶಾಶ್ವತ ಉಳಿಯೋದೇನು ಸಾಹಿತ್ಯದಲ್ಲಿ? ಕಿಂಗ್ಲಿಯರ್ ಅಂತ ನಾಟಕದಲ್ಲಿ ಅಥವಾ ಶೇಕ್ಸ್ಪಿಯರ್ ಟಾಲ್ಸ್ಟಾಯ್ನ ಕಾದಂಬರಿಗಳಲ್ಲಿ ಅಥವಾ ನಮ್ಮಲ್ಲೇ ಅನೇಕ ಕನ್ನಡ ಕವಿಗಳ ಬರವಣಿಗೆಯಲ್ಲಿ ಬದಲಾಗದ ಎಲ್ಲ ಕಾಲಕ್ಕೂ ಮುಖ್ಯವಾದಂಥ ಬರವಣಿಗೆ ಇದೆಯಲ್ಲ, ಅದನ್ನು ಕಂಡುಕೊಳ್ಳೋದು ಹೇಗೆ? ಅಲ್ಲದೆ ಸಾಹಿತ್ಯವನ್ನು ಓದುವುದು ಅಂತ ಅಂದರೆ ಬೇರೆ ಒಂದು ಭಾಷೆಯನ್ನು ಓದುವುದು. ಅಂದರೆ ಕನ್ನಡವನ್ನು ಕನ್ನಡದಲ್ಲೇ ಅದು ಇದ್ದರೂ ಕೂಡ ಅದು ಕೊಡುವ ಕನ್ನಡ ನಮಗೆ ತಿಳಿದಿರುವ ಕನ್ನಡಕ್ಕಿಂತ ಯಾಕೆ ಭಿನ್ನ, ಹೇಗೆ ಭಿನ್ನ ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಳಲ್ಲ. ಒಂದು ಪ್ರಜಾವಾಣಿ ಪತ್ರಿಕೆಯೋ ಯಾವುದೋ ಒಂದು ಪತ್ರಿಕೆಯೋ ಓದಿದಾಗ ನಮಗೆ ಸುದ್ದಿ ಹೇಗೆ ಗೊತ್ತಾಗುತ್ತೋ, ಕ್ರಿಕೆಟ್ ಮ್ಯಾಚಿನ ಫಲಿತಾಂಶವನ್ನೋ ವರದಿಯನ್ನೋ ಓದಿದಾಗ ಏನು ಗೊತ್ತಾಗುತ್ತೋ, ಅದಕ್ಕಿಂತ ಸಾಹಿತ್ಯದ ಓದು ಯಾಕೆ ಬದಲಾವಣೆ ಆಗುತ್ತೆ? ಇದು ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಒಂದು ಮುಖ್ಯವಾದ ಪ್ರಶ್ನೆ. ಸಾಹಿತ್ಯ ಅನ್ನೋದು ಕೇವಲ ಮಾತುಗಳನ್ನು ನೀಡುವ, ಅರ್ಥವನ್ನು ಸಂವಹನ ಮಾಡುವ ಒಂದು ಸಂಗತಿ ಅಲ್ಲ. ಹಾಗಾದರೆ ಅದೇನು? ಅದು ಕಲೆ, ಒಂದು ಆರ್ಟ್ ಅಂತ ಯಾವ್ದನ್ನ ಕರಿತೀವಿ. ಈಗ ಸಂಗೀತ ಇದೆಯಪ್ಪ, ಸಂಗೀತ ಗ್ರಹಿಸಬೇಕಾದರೆ, ಅದು ನಮ್ಮ ತಿಳುವಳಿಕೆಯ ಭಾಗವಾಗಬೇಕಾದ್ರೆ, ನಮ್ಮ ಅನುಭವದ ಭಾಗವಾಗಬೇಕಾದ್ರೆ ಸಂಗೀತ ಗೊತ್ತಿರಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಸಂಗೀತ ಗೊತ್ತಿಲ್ಲದ್ರೆ ಸಂತೋಷ ಆಗಲ್ವೋ? ಆಗಬಹುದು. ಅದು ಸಂಗೀತವನ್ನು ಚೆನ್ನಾಗಿ ಬಲ್ಲವನಿಗೆ ಅದು ಹೇಗೆ ಗೊತ್ತಾಗುತ್ತೆ? ಶಾಸ್ತ್ರೀಯ ಸಂಗೀತವೋ ಮತ್ತೊಂದು ಸಂಗೀತವೋ? ಪಾಶ್ಚಾತ್ಯ ಸಂಗೀತದ ತರಬೇತಿ ಇದ್ದವರಿಗೆ ಪಾಶ್ಚಾತ್ಯ ಸಂಗೀತ ಗೊತ್ತಾಗೋ ಹಾಗೆ, ಹಿಂದೂಸ್ತಾನಿ ಸಂಗೀತದ ತರಬೇತಿ ಇದ್ದವರಿಗೆ ಅದು ಗೊತ್ತಾಗುವ ಹಾಗೆ, ಸಾಹಿತ್ಯವೂ ಕೂಡ ಒಂದು ಬಗೆಯ ತರಬೇತಿಯನ್ನು ಬಯಸುತ್ತೆ. ಆ ತರಬೇತಿನ ಯಾಕೆ ಬಯಸುತ್ತೆ? ಇದು ಮತ್ತೆ ಕೇಳ್ಕೊಳ್ಬೇಕಾದ ಪ್ರಶ್ನೆ. ಈ ತರಬೇತಿ ಯಾಕೆ ಬೇಕಾಗುತ್ತೆ ಅಂತಂದರೆ, ಅದು ಧ್ವನಿಯನ್ನು ಬಳಸುವ ರೀತಿಯನ್ನು ಶತಮಾನಗಳ ಕಾಲದಿಂದ ಬೆಳೆಸ್ಕೊಂಡು ಬಂದಿದ್ದಾರೆ, ರೂಪಿಸ್ಕೊಂಡು ಬಂದಿದ್ದಾರೆ. ಕೆಲವರನ್ನ ಚಾಲೆಂಜ್ ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ. ಬದಲಾವಣೆ ಅನ್ನುವುದು ಕೂಡ ಪರಂಪರೆಯ ಅಡಿಪಾಯದ ಮೇಲೆ ಇರುತ್ತೆ. ಹೇಗೆ ಭಾಷೆಗೆ ಅದರದೇ ಆದ ಒಂದು ಚರಿತ್ರೆ ಇರುತ್ತೆ, ಹಾಗೆಯೇ ಸಾಹಿತ್ಯಕ್ಕೂ ಅದರದೇ ಆದ ಒಂದು ಚರಿತ್ರೆ ಇರುತ್ತೆ. ಆ ಚರಿತ್ರೆ ತಿಳುವಳಿಕೆ ನಿಮಗೆ ಇದ್ದಷ್ಟು ಸಾಹಿತ್ಯ ಬಳಸುವ ಟೂಲ್ಸ್ ಅಂತೀವಲ್ಲ, ಉಪಕರಣ ಅಂತೀವಲ್ಲ, ಆ ಉಪಕರಣಗಳ ಪರಿಚಯ ನಮಗೆ ಇದ್ದಷ್ಟು ಅದು ನಮಗೆ ಹೆಚ್ಚೆಚ್ಚು ನಾವು ಅದನ್ನು ಒಳಗೊಳ್ಳೋದಕ್ಕೆ, ಅದರಿಂದ ಲಾಭ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಕ್ರಿಕೆಟ್ ಆಟ ಗೊತ್ತಿಲ್ಲದವ್ರಿಗೆ ಕ್ರಿಕೆಟ್ ಮ್ಯಾಚ್ ನೋಡಿದ್ರೆ ಅದರ ಅನುಭವನೇ ಒಂದು. ಕ್ರಿಕೆಟ್ ಮ್ಯಾಚ್ ಗೊತ್ತಿರೋರು ಅದನ್ನು ಗ್ರಹಿಸಿದ್ರೆ ಅದು ಬೇರೆ ಥರದ ಒಂದು. ನಾನು ಸಾಮಾನ್ಯ ಕೂಡ ಉದಾಹರಣೆ ಕೊಡೋದಾದರೆ, ಕಬ್ಬನ್ನು ಹಲ್ಲು ಗಟ್ಟಿಯಾಗಿಲ್ಲದೆ ಇರೋನು ತಿಂದರೆ ಕಬ್ಬಿನ ರಸ ಒಂದಿಷ್ಟು ಸಿಕ್ಕುತ್ತೆ. ಅದೇನೇ ಕೆಲವರಿಗೆ ಕಬ್ಬು ಕೊಟ್ಟರೆ ಇರುವೆ ಕೂಡ ಕಬ್ಬಿನ ಹತ್ರ ಬರಲ್ಲ, ಅಷ್ಟೊಂದು ರಸವನ್ನು ಹೀರ್ತಾರೆ. ಈ ರಸಗ್ರಹಣ ಇದೆಯಲ್ಲ, ಅದಕ್ಕೆ ಒಂದು ವಿಶಿಷ್ಟವಾದ ತರಬೇತಿ ಬೇಕಾಗೋದ್ರಿಂದ ಸಾಹಿತ್ಯವನ್ನು ಕಲೆಯಂತ ಓದಿದಾಗ ಆಗುವ ಪ್ರಯೋಜನ ಬೇರೆ ಯಾವುದೋ ಒಂದು ಆತುರದ ಓದಿಂದ ಸಿಕ್ಕೋದಿಲ್ಲ. ಹಾಗಾದರೆ ಕಲೆ ಅಂತೇನು ಕ್ಲಾಸ್ಗೆ ಹೋಗಿ ಓದಬೇಕಾ, ಸ್ಕೂಲಲ್ಲಿ ಓದಬೇಕಾ, ಯಾರು ಹೇಳ್ಕೊಡ್ತಾರೆ ಅಂತ ಕೇಳಿಕೊಂಡ್ರೆ ಅದಕ್ಕೆ ಎರಡು ದಾರಿ ಇದೆ. ಒಂದು, ಸಮುದಾಯದಲ್ಲಿಯೇ ಇವುಗಳನ್ನು ಕಲಿಸುವ ಒಂದು ದಾರಿ ನಮ್ಮಲ್ಲಿ ಮೊದಲಿಂದನೂ ಇದೆ. ಉದಾಹರಣೆ ಯಕ್ಷಗಾನನೋ ಮೂಡಲ್ಪಾಯನೋ ಮತ್ತಾವುದೋ ಒಂದು, ಅದನ್ನು ಆಯಾಯ ಸಮುದಾಯದವರು ಸಹಜವಾಗಿಯೇ ಕಲಿತಾ ಹೋಗ್ತಾಯಿದ್ರು. ಅಪ್ಪನಿಂದ, ಮಗನಿಂದ, ಪಕ್ಕದ ಮನೆಯವರಿಂದ, ಊರಿನವರಿಂದ, ಎಲ್ಲರಿಂದ ಕಲಿತಾ ಹೋಗ್ತಾಯಿದ್ರು. ಈ ಕಲಿಯುವಿಕೆ ಸಮುದಾಯದಿಂದಲೇ ದತ್ತವಾದ ಕಲಿಯುವಿಕೆ. ಹಾಗಲ್ಲದೆ ಅದನ್ನು ಸ್ವಲ್ಪ ಶಿಫ್ಟ್ ಕೊಟ್ಟಾಗ ಶಾಲೆ ಕಾಲೇಜುಗಳಲ್ಲಿ ಕಲಿಯುವಂಥ ಒಂದು ಬೇರೆ ರೀತಿಯ ಓದಿದೆಯಲ್ಲ,
ಅವರ ಓದು ಕೇವಲ ಶಾಲೆ ಕಾಲೇಜುಗಳಲ್ಲಿ ಕಲಿತ ಛಂದಸ್ಸು ಕಾವ್ಯ ಮೀಮಾಂಸೆ ಅಂತ ಮಣ್ಣು ಮಸಿ ಓದಾದರೆ ಅದು ಕೂಡ ಅವ್ರಿಗೆ ಪೂರ್ತಿ ಸಹಾಯ ಮಾಡಲ್ಲ. ಹಾಗನ್ಕೊಂಡು ಅದನ್ನು ಬಿಟ್ಬಿಟ್ಟು ಇದು ಯಾವುದು ಬೇಡ ನಮಗೆ ಸುಮ್ಮನೆ ಪೇಪರ್ ಥರ ಓದ್ಕೊಂಡು ಹೋಗ್ತೀವಿ ಅಂದರೆ ಅದು ಪ್ರಯೋಜನ ಆಗಲ್ಲ. ಇವೆರಡರ ನಡುವಿನ ಸಂಯೋಜನೆ ಹೇಗೆ ಬರೋದು? ಮತ್ತು ಇದರಲ್ಲಿ ನಿನ್ನ ವ್ಯಕ್ತಿತ್ವದ ಹಿನ್ನೆಲೆ ಯಾವುದಿರುತ್ತೆ? ಎಲ್ಲರಿಗೂ ಸಮಾನವಾಗಿ ಅದನ್ನು ಗ್ರಹಿಸೋಕ್ಕಾಗತ್ತಾ? ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ ಇದು. ಸಾಹಿತ್ಯ ಭಾಷೆಯಲ್ಲಿರೋದ್ರಿಂದ ಎಲ್ಲರೂ ಏನು ಅಂದ್ಕೊಳ್ತೀವಿ ಅಂದರೆ ಸಾಹಿತ್ಯವನ್ನು ಯಾರು ಬೇಕಾದ್ರೆ ಅರ್ಥ ಮಾಡ್ಕೋಬಹುದು ಅಂತ. ಅದು ಹಾಗಲ್ಲ. ಯಾಕೆಂದರೆ ಸಾಹಿತ್ಯದ ಭಾಷೆಯಷ್ಟೇ ಕನ್ನಡ, ಅದಕ್ಕೆ ಬೇಕಾದಂತಹ ಬಳಸುವಂಥ ತಂತ್ರಗಳು ಮತ್ತು ತರಬೇತಿ ಸ್ವಲ್ಪ ಬೇರೆ ಥರದ್ದು ಅಂತ ಕಾಣುತ್ತೆ. ಅದರಿಂದನೇ ನನ್ನ ಒಟ್ಟು ಈ ಸರಣಿಯ ಹಿನ್ನೆಲೆ ಮೇಲ್ ನೋಡೋಕೆ 20ನೇ ಶತಮಾನದ ಕನ್ನಡ ಸಾಹಿತ್ಯ ಅಂತಿದ್ರೂ ಕೂಡ ಇದು ಒಟ್ಟು ಸಾಹಿತ್ಯವನ್ನೇ ಕಲಿಯುವ ವಿವಿಧ ದಾರಿಗಳ ಪರಿಚಯ ಅಂತ ನಾನು ಅಂದ್ಕೊಂಡಿದ್ದೀನಿ. 20ನೇ ಶತಮಾನದ ಕನ್ನಡ ಸಾಹಿತ್ಯ ಬೇಕಾದಷ್ಟು ಬರುತ್ತೆ, ಅದರ ಪ್ರಸ್ತಾಪಗಳು ಉದ್ದಕ್ಕೂ ಬರ್ತಾನೆ ಹೋಗ್ತಾ ಇರುತ್ತೆ. ಆದರೆ ಅದು ಅದರಿಂದಾಚೆಗೂ ಬೆಳಿಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಇಂದಿನ ಅಂದಿನ ಕಾಲದೇಶಗಳನ್ನು ಮೀರಿದ ಬೇರೆ ಬೇರೆ ಕಾಲದೇಶಗಳ ಬರವಣಿಗೆಯನ್ನು ಗ್ರಹಿಸುವ, ಒಳಗೊಳ್ಳುವ ಕೆಲಸ. ನಾನದನ್ನು ಒಳಗೊಂಡ ಹಾಗೆ ನೀವು ಒಳಗೊಳ್ಳಬೇಕು ಅನ್ನೋ ಒತ್ತಾಯದ ಹಿಂದೆಯೇ ಒಂದು ಬಗೆಯ ಸರ್ವಾಧಿಕಾರ ಇರುತ್ತೆ. ನಾನು ಕಾಲೇಜಲ್ಲಿ ಎಷ್ಟೋ ವರ್ಷ ಪಾಠ ಮಾಡೋದು ನನಗೆ ಗೊತ್ತಿದ್ದು. ನಾನು ಯಾವುದೋ ಒಂದು ಕಥೆನೋ ಪದ್ಯನೋ ಮಾಡ್ತಾ ಇದ್ದಾಗ ನಾನು ಹೇಳಿಕೊಟ್ಟ ಬಗೆಗಿಂತ ಬೇರೆ ಬಗೆಗಳಲ್ಲಿ ಅವರು ಯಾಕೆ ಅರ್ಥ ಮಾಡ್ಕೋತಾ ಇದ್ರಪ್ಪ ಅಂತಂದರೆ ಅವ್ರು ಯಾವ್ಯಾವುದೋ ಹಿನ್ನೆಲೆಗಳಿಂದ ಬಂದಿರ್ತಾಯಿದ್ರು, ನನಗಿಂತ ಭಿನ್ನವಾದ ಹಿನ್ನೆಲೆಗಳಿಂದ ಬಂದಿರ್ತಿದ್ರು. ಅವ್ರು ಹೇಗೆ ಸಾಹಿತ್ಯನ ಗ್ರಹಿಸುತ್ತಾರೆ, ಯಾಕೆ ಹಾಗೆ ಗಳಿಸ್ತಾರೆ ಅನ್ನೋ ಪ್ರಶ್ನೆ ಕೇಳ್ಕೊಂಡಾಗ ನನಗೆ ಆಶ್ಚರ್ಯ ಆಗ್ತೈತೆ. ಎಷ್ಟೋ ಸಲ ನಾನು ಕೆಲವು ಸಲ ಯಾವುದೋ ಒಂದು ಮಾಸ್ತಿಯವ್ರ ಕಥೆನ ಹೇಳಿಬಿಟ್ಟು, ನೋಡಿ ಈ ಕತೆ ಹೀಗಿದೆಯಲ್ಲ, ಇದು ಬೇರೆ ಥರ ಇದ್ರೆ ಹೇಗಿರ್ತಿತ್ತು, ಮಾಸ್ತಿ ಮಾಡೋದಕ್ಕಿಂತ ಅದು ಹೇಗೆ ಭಿನ್ನ ಅಂತ. ಆಗ ನಾನು ಅಂದ್ಕೊಂಡಿದ್ದು, ನಾನು ಸಜೆಸ್ಟ್ ಮಾಡಿದಂಥ ಪ್ರೋಗ್ರೆಸಿವ್ ಆದ ಪ್ರಗತಿಶೀಲವಾದ ಯಾವುದೊಂದು ಪರಿಹಾರ ಹೆಚ್ಚು ಕರೆಕ್ಟ್ ಆದ್ದು ಅಂತ ನಾನು ಅಂದ್ಕೊಂಡೆ. ನನ್ನ ವಿದ್ಯಾರ್ಥಿನಿಯರಲ್ಲಿ 80% ಜನ ಮಾಸ್ತಿಯವರು ಬರೆದ ರೀತಿಯನ್ನೇ ಒಪ್ಕೊಂಡ್ರೆ ಹೊರತು ನಾನು ಹೇಳಿದ್ದನ್ನು ಒಪ್ಕೊಳ್ಳಿಲ್ಲ. ಯಾಕೆ ಹೀಗೆ? ಪ್ರಶ್ನೆ ಗೊತ್ತಾ, ತುಂಬ ಸಂಕೀರ್ಣವಾದ್ದು. ಸರಿ ತಪ್ಪುಗಳು ಹೇಳ್ತಾ ಇಲ್ಲ ನಾನು, ಅದು ಯಾಕೆ ಹಾಗಾಗತ್ತೆ ಅನ್ನೋ ಪ್ರಶ್ನೆ ಕೇಳ್ಕೊಳ್ತಾ ಇದ್ದೀನಿ. ಅದೇ ಮುಂದಿನ ವರ್ಷ ಇನ್ನೊಂದರ ಅದೇ ಥರದೊಂದು ಪ್ರಯೋಗ ಮಾಡಿದೆ ನಾನು. ಆ ಪ್ರಯೋಗ ಹೇಗಪ್ಪ ಅಂದರೆ, ನಾನು ಒಂದು ವರ್ಷ ಅವ್ರಿಗೆ ಕುಮಾರವ್ಯಾಸನ ಪಾಠ ಮಾಡಿದ್ದೆ, ಇನ್ನೊಂದು ವರ್ಷ ಗೋಪಾಲಕೃಷ್ಣ ಅಡಿಗರನ್ನ ಪಾಠ ಮಾಡಿದ್ದೆ. ನಾನು ಅಡಿಗರನ್ನ ತುಂಬ ಇಷ್ಟಪಟ್ಟಿದ್ದೀನಿ. ಅಡಿಗರನ್ನ ನಮ್ಮ ಕಾಲದ ಕವಿ, ಅವ್ರು ಭಾಳ ಚೆನ್ನಾಗಿ ಮಾಡ್ತಾಯಿದ್ರು, ಬರೆದಿದ್ದಾರೆ ಅಂತ ಅಂದ್ಕೊಂಡು ನಾನು ಇಡೀ ವರ್ಷ ಪಾಠ ಮಾಡಿದ್ದು. ಅಲ್ಲದೆ ಆವಾಗ ನಾನು ಇನ್ನೂ ಚಿಕ್ಕವನು, ಅಡಿಗರನ್ನ ಕುರಿತು ಯೋಚನೆ ಮಾಡ್ತಿದ್ದ ರೀತಿ ಸ್ವಲ್ಪ ಭಿನ್ನವಾಗಿತ್ತು ಅಂತ ಇಟ್ಕೊಳ್ಳೋಣ. ಆದರೆ ವರ್ಷದ ಕೊನೆಯಲ್ಲಿ ಒಂದು ಕ್ವಶನ್ ಥರ ಮಾಡಿಬಿಟ್ಟು ಒಂದು ಪ್ರಶ್ನೆ ಕೇಳಿದೆ, ನಿಮಗೆ ಒಟ್ಟು ಓದಿದಾಗ ಕುಮಾರವ್ಯಾಸ ಹೆಚ್ಚು ಮುಖ್ಯ ಅನ್ನಿಸ್ತಾ, ಅಡಿಗರು ಹೆಚ್ಚು ಮುಖ್ಯ ಅನ್ನಿಸ್ತಾ ಅಂತ. 100ಕ್ಕೆ 90 ಜನ ಹೇಳಿದ್ರು, ಇಲ್ಲ ನಮ್ಮ ಕುಮಾರವ್ಯಾಸನೇ ಹೆಚ್ಚು ಇಷ್ಟ ಆಯಿತು, ಅಡಿಗರಲ್ಲ ಅಂತ. ಕುಮಾರವ್ಯಾಸನ ಭಾಷೆ ನಡುಗನ್ನಡ, ಕುಮಾರವ್ಯಾಸನ ಪದ ಯಾವುದೋ ಒಂದು ಕತೆ ಇದು. ಆಗ ನಾನು ಯೋಚನೆ ಮಾಡಿದಾಗ ಅನ್ನಿಸ್ತು, ನಮ್ಮ ಕನ್ನಡ ಸಂಸ್ಕೃತಿ ಸಾಹಿತ್ಯವನ್ನು ಕತೆ ಅಂತ ಗ್ರಹಿಸುತ್ತಾ? ಬರೀ ಕಥೆ ಅಂತಲೇ ಅದನ್ನು ನೋಡಿಕೊಂಡು ಬಂದಾಗ ಅದು ಓದೋರಿಗೆ ಹೆಚ್ಚು ಆತ್ಮೀಯವಾಗುತ್ತಾ? ಕಥನ ಕವನಗಳಿದೆ, ಮಹಾಕಾವ್ಯಗಳ ಪರಂಪರೆನೇ ಒಂದಿದೆ. ಮಹಾಭಾರತದ ಕಥೆನ ಪಂಪ ಹೇಳಿ, ಕುಮಾರವ್ಯಾಸ ಹೇಳಿ, ಲಕ್ಷ್ಮೀಶ ಹೇಳಿ, ಭೈರಪ್ಪನವ್ರ ಕಾದಂಬರಿ ಬರೆದರೂ ಕೂಡ ಎಲ್ಲರೂ ಓದ್ತಾ ಹೋಗ್ತೀವಿ. ರಾಮಾಯಣನು ವಾಲ್ಮೀಕಿ ಕಾಲದಿಂದ ಇಲ್ಲಿವರೆಗೂ ಬೆಳ್ಕೊಂಡೇ ಬಂದಿದೆ. ಕುವೆಂಪು ರಾಮಾಯಣ ದರ್ಶನ ತನಕ ಆಮೇಲೂ ಕೂಡ ಬೆಳ್ಕೊಂಡು ಬಂದಿದೆ. ಹೀಗೆ ಬೆಳ್ಕೊಂಡು ಬಂದಿದೆಯಲ್ಲ ಸಾಹಿತ್ಯ ಅನ್ನೋದು. ಜನ ಏನು ಇಷ್ಟಪಡ್ತಾರೆ? ಕಥೆನೋ ಕಾವ್ಯವನ್ನು? ನಾವು ರಾಮಾಯಣ ಭಾರತ ಎಷ್ಟೊಂದು ಇಷ್ಟಪಡ್ತೀವಿ ಅಂತ ಹೇಳ್ತೀವಲ್ಲ, ಇದು ಕೊನೆಗೂ ಸಂಸ್ಕೃತದಲ್ಲಿ ಯಾರೂ ಓದಿಲ್ಲ. ಎಲ್ಲರೂ ಓದೋ ಕನ್ನಡದಲ್ಲೋ ತಮಿಳಲ್ಲೋ ತೆಲುಗಲ್ಲೋ ಓದಿರ್ತೀವಿ. ಮತ್ತು ಈ ಕನ್ನಡ ಕವಿಗಳು ಅದೇ ಮಹಾಭಾರತನ ತಮಗೆ ಬೇಕಾದ ಹಾಗೆ ಬದಲಾವಣೆ ಮಾಡಿಕೊಂಡು ಬಂದಿದ್ದಾರೆ.
ತಮ್ಮ ಕಾಲಕ್ಕೆ ಅನುಗುಣವಾಗಿ ರಾಮಾಯಣನೇ ಬದಲಾವಣೆ ಮಾಡಿರ್ತಾರೆ, ಭಾರತನೇ ಬದಲಾವಣೆ ಮಾಡಿರ್ತಾರೆ. ಅಥವಾ ಗಿರಿಜನರ ಸಮುದಾಯಗಳಿಗೆ ಹೋದರೆ ಅವ್ರದ್ದೇ ಒಂದು ರಾಮಾಯಣ ಇರುತ್ತೆ. ಅದಕ್ಕೆ ಹಿರಿಯರೊಬ್ಬರು 200 ರಾಮಾಯಣಸ್ ಅಂತ ಒಂದು ಪುಸ್ತಕನೇ ಬರೆದರು. 200 ರಾಮಾಯಣನ ಕನ್ನಡ ಸಮುದಾಯ ಅಥವಾ ಭಾರತೀಯ ಗಿರಿಜನ ಸಮುದಾಯ ಕಟ್ಟೋದಾದರೆ ಕತೆ ಅನ್ನೋದು ಹುಟ್ಟೋದು ಓದುವುದೇ ಜನಗಳಲ್ಲೋ ಅಥವಾ ಇದರಲ್ಲೋ ಕವಿಗಳ ಮನಸ್ಸಲ್ಲೋ. ಈ ಬದಲಾವಣೆ ಯಾಕೆ ಬೇಕಾಗುತ್ತೆ? ಒಂದೇ ಕಥೆಯನ್ನು ಮತ್ತೆ ಮತ್ತೆ ಬದಲಿಸುವ, ಆದರೆ ಕತೆ ಇರಬೇಕು ಅಂತ ಹೇಳುವ ಒಂದು ಅವಶ್ಯಕತೆ ನಮ್ಮ ಸಮುದಾಯಗಳು ಯಾಕೆ ಕಾಣ್ತಾ ಇತ್ತು? ಈ ಥರದ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಹೊರಟಾಗ ನನಗನ್ನಿಸ್ತು, ಸಾಹಿತ್ಯವನ್ನು ಕಟ್ಟುವ ಕೆಲಸ, ಸಾಹಿತ್ಯದ ಅರ್ಥವನ್ನು ಕಂಡುಕೊಳ್ಳುವ ಕೆಲಸ, ಅದರ ಹಿಂದಿರ್ತಕ್ಕಂಥ ರಾಜಕೀಯ, ಅದ್ರ ಹಿಂದಿರ್ತಕ್ಕಂಥ ಸಮಾಜ, ಅದ್ರ ಹಿಂದಿರ್ತಕ್ಕಂಥ ಸಂಸ್ಕೃತಿ, ಇವೆಲ್ಲವೂ ಕೂಡ ಇದನ್ನು ತೀರ್ಮಾನ ಮಾಡುತ್ತೆ. ಈ ಮಾತನ್ನು ನನಗೆ ತೋರುವ ಹಾಗೆ 20ನೇ ಶತಮಾನದ ಸ್ಪಿರಿಟ್ ಅಂತ ಯಾವುದನ್ನು ಕರೀಬಹುದೋ ಅದನ್ನು ಕುವೆಂಪು ಅವರು ತಮ್ಮ ಮಹಾಕಾದಂಬರಿ ಮಲೆಗಳಲ್ಲೂ ಮದುಮಗಳು ಕಾದಂಬರಿಯ ಮೊದಲ ಪುಟದಲ್ಲೇ ಬರೆದರು. ಅದು ನನಗನ್ಸುತ್ತೆ 20ನೇ ಶತಮಾನದ ಗಾಂಧಿ, ಅಂಬೇಡ್ಕರ್ ಎಲ್ಲರನ್ನೂ, ಬಸವಣ್ಣ ಎಲ್ಲರನ್ನೂ ಒಳಗೊಂಡಂತಹ ಒಂದು ತಿಳುವಳಿಕೆಯನ್ನು ಅದು ಕೊಡುತ್ತೆ ಅಂತ. ಅವರು ಓದುಗರಿಗೆ ಅಂತ ಬರೀತಾರೆ. 100 ವರ್ಷ ನಂತರ ಬಂದಿರ್ಬೋದು, ನನಗೂ ಅದೇನೆ, ನಿಮಗೂ ಅದೇನೆ. ಇಲ್ಲಿ ಯಾರೂ ಮುಖ್ಯರಲ್ಲ. ನಮ್ಮ ಪರಂಪರೆಯಲ್ಲಿ ನಾಯಕರ ಪರಂಪರೆ ಅದು. ಧರ್ಮರಾಯ, ಅರ್ಜುನ, ದುರ್ಯೋಧನ, ಭೀಮ ಇತ್ಯಾದಿ ಇತ್ಯಾದಿ ಹೇಳ್ಕೊಂಡು ಬಂದ ಪರಂಪರೆ. ಕುವೆಂಪು ಹೇಳ್ತಾರೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಇಲ್ಲಿ ಯಾರೂ ಅಮುಖ್ಯರಲ್ಲ, ಯಾವುದೂ ಯಕ್ಕಶ್ಚಿತವಲ್ಲ, ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿಯಿಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಇಲ್ಲಿ ಯಾವುದಕ್ಕೂ ತುದಿಯಿಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಇಲ್ಲಿ ಅವಸರವೂ ಸಾವಧಾನದ ಬೆನ್ನೇರಿದೆ. ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ. ಇಲ್ಲಿ ನೀರೆಲ್ಲವೂ ತೀರ್ಥ, ಇಲ್ಲಿ ನೀರೆಲ್ಲವೂ ತೀರ್ಥ. 20ನೇ ಶತಮಾನದ ಆದರ್ಶವಾದ ಈ ಸತ್ಯದ ಅರ್ಥ ಏನು ಅಂತ ತಿಳ್ಕೊಳ್ಬೇಕಾದ್ರೆ ನಮ್ಮ ಸುತ್ತಲಿನ ಜಗತ್ತನ್ನು, ಅದು ಇದ್ದ ಬಗೆಯನ್ನು, ಇರುವ ಬಗೆಯನ್ನು, ಬಯಸುವ ಬಗೆಯನ್ನು ನೋಡಬೇಕಾಗುತ್ತೆ. ಹಾಗೆಯೇ ಈ ಕಾದಂಬರಿಯನ್ನು ಮೊದಲಿಂದ ಕೊನೆಯವರೆಗೂ ಓದಬೇಕಾಗತ್ತೆ. ಒಂದು ಮಹಾನ್ ಕಾದಂಬರಿ ಅಂತ ಕರೆಯುವಂಥ ಸ್ಥಾನ ಸಿಕ್ಕುವುದು ಈ ತಿಳಿವಳಿಕೆಯಿಂದ, ಈ ದರ್ಶನದಿಂದ, ಈ ಕನಸಿನಿಂದ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಇದ್ದ ಲೇಖಕ, ಯಾವುದೋ ಹಿನ್ನೆಲೆಯಿಂದ ಬಂದ ಲೇಖಕ, ಎಷ್ಟೋ ಸಲ ಬೇರೆ ಯಾವುದೋ ಭಾಷೆಯಲ್ಲಿ ಬರೆದಿರೋ ಲೇಖಕ, ಮತ್ತು ಈಗ ಇಲ್ಲಿ ತನ್ನ ಹಿನ್ನೆಲೆಯಲ್ಲಿ ಬರೀತಿರೋ ಒಬ್ಬ ಓದುಗನ ನಡುವೆ ಇರಬೇಕಾದ ಸಂದರ್ಭ ಯಾವುದು, ಸಂಬಂಧ ಯಾವುದು ಅನ್ನೋದ್ರ ಬಗ್ಗೆ ಕೆಲವು ಮಾತುಗಳನ್ನು ಮೊದಲು ತಿಳ್ಕೊಳ್ಳೋಣ. ಹಾಗೆ ನೋಡೋಕೆ ಹೋದರೆ ಪ್ರಶ್ನೆ ನಾವು ಮತ್ತೆ ಕೇಳ್ಕೊಳ್ತಾ ಇರ್ತೀವಿ. ನಾವು ಹಳೇದನ್ನು ಇವತ್ತು ಓದೋದು ಅಂದರೆ ಏನು? ಎಲ್ಲೋ ಯಾವುದೋ ದೇಶದಲ್ಲಿ ಯಾರೋ ಬರೆದಿದ್ದೇನೆ ಇವತ್ತು ಓದೋದು ಅಂದರೆ ಏನು? ಅದು ಓದೋ ರೀತಿ ಬದಲಾಗತ್ತಾ? ಎಷ್ಟೋ ಸಲ ಸಾಹಿತ್ಯ ಚರಿತ್ರೆಯಲ್ಲೂ ಇದನ್ನೇ ಹೇಳ್ತಾ ಇರ್ತಾರೆ. ಹಳೆಗನ್ನಡ ಕಾವ್ಯ, ನಡುಗನ್ನಡ ಕಾವ್ಯ, ಹೊಸಗನ್ನಡ ಕಾವ್ಯ. ಹೀಗಂದಾಗ ನಮ್ಮ ತಿಳುವಳಿಕೆ ಯಾವುದಿರಬೇಕು, ಹೇಗಿರಬೇಕು? ನಿಜಕ್ಕೂ ಹೌದು, ಭಾಷೆ ಅನ್ನೋದು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಆದರೆ ನಾವು ಯಾವುದನ್ನು ಹಳೆಗನ್ನಡ ಅಂತ ಇವತ್ತು ಅನ್ಕೋತೀವಿ, ಅದನ್ನು ಪಂಪನೋ ಬಸವಣ್ಣವರೋ ಅಕ್ಕಮಹಾದೇವಿನೋ ಬರೀತಿದ್ದಾಗ ಅವ್ರಿಗದು ಹಳೆಗನ್ನಡ ಆಗಿರುತ್ತಾ? ಅವ್ರಿಗದು ಹೊಸಗನ್ನಡನೇ ಅಲ್ವಾ? ಹಾಗಾದರೆ ನಾವು ಅದನ್ನು ಇವತ್ತಿನ ನಮ್ಮ ದೃಷ್ಟಿಕೋನದಿಂದ, ನಮ್ಮ ದೇಶ ಕಾಲ ಸಂದರ್ಭಗಳಲ್ಲಿ, ನಮ್ಮ ರಾಜಕೀಯ ಸಾಂಸ್ಕೃತಿಕ ಸನ್ನಿವೇಶಗಳಲ್ಲಿ ಹಾಗೆ ಅದನ್ನು ಓದೋದು ಅಂತಂದರೆ ಏನು?
ಅವರ ಕಾಲದ ಅವರ ಮನಸ್ಸಲ್ಲಿ ಏನಿತ್ತು ಅಂತ ಕಲ್ಪನೆ ಮಾಡಿಕೊಂಡು ಆ ಅರ್ಥ ಹುಡುಕಾಡ್ಕೊಂಡು ಓದೋದ್ರ ಅವಶ್ಯಕತೆ ಇದೆಯಾ ಅದು? ಹಾಗಂದ್ರೆ ಏನು ಅಂತ ಅನ್ನೋದು ಇದು ಸಾಹಿತ್ಯದ ಓದಲು ಮತ್ತೆ ಕೇಳ್ಕೊಳ್ಳೋ ಪ್ರಶ್ನೆ. 12ನೇ ಶತಮಾನದ ಹಿನ್ನೆಲೆ ಇದ್ದರೆ ಆ ಕಾಲದ ರಾಜಕೀಯ ಸಾಮಾಜಿಕ ಹಿನ್ನೆಲೆ ಎಲ್ಲವನ್ನು ನೋಡಿಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ಸರಿಯೇ. ಆದರೆ ಇವಾಗ ಅದನ್ನು ಯಾವ ರೀತಿಯಲ್ಲಿ ಅದು ಮುಖ್ಯ ಆಗುತ್ತೆ ನಮಗೆ? ನಾವು ಓದ್ತಾ ಬಂದಿದ್ದೀವ? ಉದಾಹರಣೆಗೆ ವಚನಗಳಪ್ಪ. ವಚನಗಳನ್ನ 12ನೇ ಶತಮಾನದಲ್ಲಿ ಬಸವಣ್ಣನ ಕಾಲದಲ್ಲಿ ಓದಿದ ರೀತಿಗೂ 14ನೇ ಶತಮಾನದಲ್ಲಿ ಓದಿದ ರೀತಿಗೂ 18ನೇ ಶತಮಾನದಲ್ಲಿ ಓದಿದ ರೀತಿಗೂ ಈಗ ಓದ್ತಾ ಇರೋ ರೀತಿಗೂ ವ್ಯತ್ಯಾಸ ಹುಟ್ಟುಕೊಂಡ್ರೆ ಯಾಕೆ ವ್ಯತ್ಯಾಸ ಹುಟ್ಕೊಳ್ಳುತ್ತೆ? ಇದಕ್ಕೆ ಪ್ರಶ್ನೆಗಳು ಎಷ್ಟೋ ಸಲ ಎಷ್ಟೋ ಕಾರಣಗಳನ್ನು ಅವಲಂಬಿಸಿರುತ್ತೆ. ಉದಾಹರಣೆಗೆ ಒಂದು ಸಾಹಿತ್ಯವನ್ನು ಅಥವಾ ಒಂದು ರೀತಿಯ ಸಾಹಿತ್ಯವನ್ನು ಒಂದು ಧರ್ಮದ ಜೊತೆಯಲ್ಲಿ ಹೊಂದಿಸುವಂತಹ ಒಂದು ಅಭ್ಯಾಸ ಕನ್ನಡದ ಮಟ್ಟಿಗಂತೂ ಮೊದಲಿಂದನೂ ಇದೆ. ನಾವು ಹಳಗನ್ನಡ, ಹೊಸಗನ್ನಡ, ನಡುಗನ್ನಡ ಅಂತ ಹೇಳಿದಾಗೇ ಜೈನ್ ಸಾಹಿತ್ಯ ಅಂತೀವಿ, ವೀರಶೈವ ಸಾಹಿತ್ಯ ಅಂತ ಅಂತೀವಿ, ಅಥವಾ ವೈಷ್ಣವ ಸಾಹಿತ್ಯ ಅಂತೀವಿ, ತತ್ವದ ಪದ ಅಂತೀವಿ. ಹೀಗೆ ಧರ್ಮದ ಜೊತೆಯಲ್ಲಿ ಹೊಂದಿಸುವ ಪ್ರಕ್ರಿಯೆಯಿಂದ ಇಡೀ ಕನ್ನಡಿಗರಿಗೆಲ್ಲ ಸಲ್ಲಬೇಕಾದ ಸಾಹಿತ್ಯವನ್ನು ನಾವು ನಿರ್ಬಂಧಗೊಳಿಸ್ತಾ ಇದ್ದೀವ? ಒಂದು ಸಮುದಾಯಕ್ಕೆ ನಾವು ಅದನ್ನು ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದೀವ? ಈ ಪ್ರಶ್ನೆ ನಾವು ಕೇಳಿಕೊಂಡ್ರೆ ಮೊದಲಿಂದ ಹೇಗಿತ್ತು, 20ನೇ ಶತಮಾನದಲ್ಲಿ ಹೇಗಿತ್ತು ಅನ್ನೋ ಪ್ರಶ್ನೆ ಕೂಡ ಜೊತೆಯಲ್ಲೇ ಹುಟ್ಕೊಳ್ಳುತ್ತೆ. ಮೊದಲಿಂದ ನಮಗೆ ಕೆಲವು ಹಸ್ತಪ್ರತಿಗಳನ್ನು ಹುಡುಕಾಟದಲ್ಲಿ ಗೊತ್ತಾಗಿದೆ ನಮಗೆ. ಈಗ ಪಂಪನ ಇಬ್ಬರು ದೊಡ್ಡ ಕವಿಗಳೇ, 2 ಕಾವ್ಯಗಳು ದೊಡ್ಡ ಕಾವ್ಯಗಳೇ. ಪಂಪನ ಆದಿಪುರಾಣದ ಎಷ್ಟು ಹಸ್ತಪ್ರತಿಗಳು ಸಿಕ್ಕಿದೆ, ಎಲ್ಲಿ ಸಿಕ್ಕಿದೆ? ಪಂಪ ಭಾರತದ ಹಸ್ತಪ್ರತಿಗಳು ಎಲ್ಲಿ ಸಿಕ್ಕಿದೆ, ಎಷ್ಟು ಸಿಕ್ಕಿದೆ ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ ನಿಮಗೆ ಆದಿಪುರಾಣದ ಪ್ರತಿಗಳು 10 ಸಿಕ್ಕರೆ ಪಂಪ ಪ್ರತಿ 1-2 ಸಿಕ್ಕಿರುತ್ತೆ. ಯಾಕೆ ಹಾಗಾಯಿತು? ಇಷ್ಟಕ್ಕೂ ಈ ಆದಿಪುರಾಣದ ಹಸ್ತಪ್ರತಿಗಳು ಎಲ್ಲಿ ಸಿಕ್ಕಿದೆ? ಮಾಟುಗಳಲ್ಲಿ ಮಾತ್ರ ಸಿಗುತ್ತೋ? ವಚನಗಳು ಎಲ್ಲಿ ಸಿಕ್ಕುತ್ತೆ? ಈ ಥರ ಪ್ರಶ್ನೆಗಳು, ಅಥವಾ ಒಂದು ಧರ್ಮದ ಚರಿತ್ರೆಗೂ ಆ ಸಾಹಿತ್ಯವನ್ನು ಕಟ್ಟಿಕೊಡುವ ರೀತಿಗೂ ಯಾವ ಸಂಬಂಧ ಇದೆ? ವಚನಗಳನ್ನ ಬಸವಣ್ಣವ್ರ ಕಾಲದಲ್ಲಿ ಅಥವಾ ವಚನ ಚಳುವಳಿ ಚಕ್ರಾಂತ ಕಾಲದಲ್ಲಿ ಅದನ್ನು ಹೇಗೆ ಅಭಿವ್ಯಕ್ತಿಗೊಳಿಸ್ತಾ ಇದ್ರು, ಅದು ಜನಗಳನ್ನ ಹೇಗೆ ತಲುಪ್ತಾ ಇತ್ತು? ಆಮೇಲೆ ಯಾವಾಗಲೂ ಶೂನ್ಯ ಸಂಪಾದನೆ ಅಂತಾದಾಗ ಆ ಶೂನ್ಯ ಸಂಪಾದನೆ ವಚನಗಳನ್ನು ಮತ್ತೆ ಕಟ್ಟಿಕೊಟ್ಟ ಬಗೆ ಹೇಗೆ? ಆ ಕಾಲದ ಮೇಲೆ ಕಾವ್ಯಗಳನ್ನೇ ಬರೆದಂಥ ಹರಿಹರ ಆಗಲಿ ಅಥವಾ ಚಾಮರಸ ಆಗಲಿ ವಚನಗಳನ್ನ ಎಷ್ಟರ ಮಟ್ಟಿಗೆ ಬಳಸ್ಕೊಂಡ್ರು, ಯಾಕೆ ಬಳಸ್ಕೊಂಡ್ರು? ಅನಂತರ ಬಂದಂತಹ ಜನಪದ ಮಹಾಕಾವ್ಯಗಳಾದ ಮಂಟೇಸ್ವಾಮಿ ಕಾವ್ಯದಲ್ಲೋ ಮಲೆ ಮಾದೇಶ್ವರ ಕಾವ್ಯದಲ್ಲೋ ಬಸವಣ್ಣವ್ರ ಪ್ರಸ್ತಾಪ ಯಾಕೆ ಬರುತ್ತೆ, ಹೇಗೆ ಬರುತ್ತೆ? ಈ ಪ್ರಶ್ನೆ ಕೇಳಿಕೊಂಡ್ರೆ ಪ್ರತಿಯೊಂದು ಕಾವ್ಯವೂ ಪ್ರತಿಯೊಂದು ಬಗೆಯ ಸಾಹಿತ್ಯವೂ ಧರ್ಮದ ಹಿನ್ನೆಲೆಯಲ್ಲಿ ಧರ್ಮವನ್ನು ಮೀರಿ ಹೊಸ ಹೊಸ ಆಕೃತಿಗಳನ್ನು ಪಡೆಯುತ್ತೆ, ಅರ್ಥಗಳನ್ನು ಕಂಡುಕೊಳ್ಳುತ್ತಾ, ತನ್ನ ಅವಶ್ಯಕತೆಗೆ ತಕ್ಕ ಹಾಗೆ ಅದನ್ನು ಬಳಸ್ಕೊಳ್ತಾ ಹೋಗುತ್ತಾ. ಈ ಪ್ರಶ್ನೆ ಕೇವಲ ಸಾಹಿತ್ಯದ ಪ್ರಶ್ನೆ ಅಲ್ಲ, ಸಾಹಿತ್ಯದಾಚೆಗಿರೋ ಸಮಾಜದ ಪ್ರಶ್ನೆ ಕೂಡ ಹೌದು, ಸಮಾಜದ ಆಯ್ಕೆಗಳ ಪ್ರಶ್ನೆ ಕೂಡ ಹೌದು. ಇವತ್ತು ಕೂಡ ಹಾಗೇನೆ, ನಾವು ಯಾರ ಬರವಣಿಗೆಯನ್ನು ಮುನ್ನೆಲೆಗೆ ತರ್ತೀವಿ, ಯಾರ ಬರವಣಿಗೆ ಹಿಂದೆ ಉಳಿಯುತ್ತೆ, ಯಾಕೆ ಉಳಿಯುತ್ತೆ? ಸೊ ಈ ಥರ ಯೋಚನೆ ಮಾಡೋಕೆ ಹೊರಟಾಗ ಸಾಹಿತ್ಯದ ಓದಾಗಿ ಮಾತ್ರ ಉಳಿಯೋದಿಲ್ಲ, ಸುತ್ತಲಿನ ಸಾಮಾಜಿಕ ಪ್ರಶ್ನೆಗಳನ್ನು, ರಾಜಕೀಯ ಪ್ರಶ್ನೆಗಳನ್ನು ಕೇಳ್ತಾ ಹೋಗುತ್ತೆ. ನವೋದಯ ಕಾಲದ ಸಾಹಿತಿಗಳು ಅಂತನ್ನೋರು BM ಶ್ರೀಕಂಠಯ್ಯನವರು ಇರ್ಬೋದು, ಮಾಸ್ತಿಯವರು ಇರ್ಬೋದು, ಇವರೆಲ್ಲನೂ ಬ್ರಿಟಿಷ್ ಆಡಳಿತದ ಬಗ್ಗೆ ತಳೆದ ಧೋರಣೆ ಏನು? ಬದಲಾಗಿ ಉತ್ತರ ಕರ್ನಾಟಕದ ತತ್ವದ ಪದಕಾರರಾಗಲಿ, ಕಂಪ್ನಿ ನಾಟಕ ಆಡ್ತಿದ್ದವರಾಗಲಿ ತಳೆದ ಧೋರಣೆ ಏನು? ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಬ್ರಿಟಿಷರ ಕೊಟ್ಟ ಹೊಸ ತಿಳುವಳಿಕೆಯನ್ನು ಪಡೆದುಕೊಂಡೂ ಕೂಡ
ಅವರ ಬಗ್ಗೆ ಒಂದು ಮಟ್ಟದ ಗೌರವವನ್ನು ಭಯವನ್ನು ಉಳಿಸಿಕೊಂಡ ಲೇಖಕ ಸಮುದಾಯ ನೋಡ್ತೀವಿ. ಇನ್ನೊಂದು ಕಡೆ ಅದನ್ನು ರೆಬೆಲ್ ಆಗುವ, ಅದನ್ನು ಪ್ರಶ್ನಿಸುವ ಬರವಣಿಗೆಯನ್ನು ನೋಡ್ತೀವಿ. ಇದು ಯಾವುದನ್ನು ಹೇಳುತ್ತೆ, ಯಾಕೆ ಹೇಳುತ್ತೆ? ನಾವು ಯಾವುದನ್ನು ಒಪ್ಕೋತೀವಿ, ಯಾವುದನ್ನು ಒಪ್ಕೊಳ್ಳಲ್ಲ, ಯಾವುದನ್ನು ಪಕ್ಕಕ್ಕೆ ತಳ್ತೀವಿ, ಯಾವಾಗ? ಉದಾಹರಣೆಗೆ ಜನಪದ ಮಹಾಕಾವ್ಯಗಳು, ಮಂಟೆಸ್ವಾಮಿ ಕಾವ್ಯ ಆಗಲಿ ಮತ್ತೊಂದಾಗಲಿ, ಎಷ್ಟೋ ವರ್ಷಗಳ ಕಾಲ ನಾನು ಮೇಷ್ಟ್ರ ಕೆಲಸಕ್ಕೆ ಸೇರಿದ ಮೇಲೂ ಕೂಡ ನಮ್ಮ ಪುಸ್ತಕ ಪಠ್ಯಕ್ರಮದ ಭಾಗವೇ ಆಗಿರಲಿಲ್ಲ. ಜನ ಓದ್ತಾನೇ ಇರಲಿಲ್ಲ. ಯಾಕೆ ಹೀಗಿತ್ತು? ಯಾಕೆ ಅದನ್ನು ಪಕ್ಕಕ್ಕೆ ತಳ್ಳಲಾಯಿತು? ಅಥವಾ ಹೆಣ್ಮಕ್ಕಳ ಸಾಹಿತ್ಯ ಅಂತ ಇಟ್ಕೊಳ್ಳಿ, 60ನೇ ಇಸ್ವಿನಲ್ಲೋ 55ನೇ ಇಸ್ವಿನಲ್ಲೋ ತುಂಬ ಜನಪ್ರಿಯರಾಗಿದ್ದ ಪುರುಷ ಲೇಖಕರ ಹೆಸರೇ ಕೇಳಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಅಳಿಸೋಗಿದ್ದಾರೆ. ಆದರೆ ಆಗ ಬರೆದಂತಹ ಕೊಡಗಿನ ಗೌರಮ್ಮನವರಾಗಲಿ, ಕಲ್ಯಾಣಮ್ಮನವರಾಗಲಿ ಅಥವಾ ಮತ್ತೊಬ್ಬರಾಗಲಿ, ಯಾಕೆ ಅವರು ಇವತ್ತು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ? ಇದು ಕೇವಲ ತಪ್ಪು ಸರಿಗಳ ಪ್ರಶ್ನೆ ಅಲ್ಲ, ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳ ಪ್ರಶ್ನೆ ಕೂಡ ಹೌದು. ಈ ಬದಲಾವಣೆ ಓದುಗರಲ್ಲಾಗಿರುತ್ತೆ, ಕಾಲದಲ್ಲಾಗಿರುತ್ತೆ, ದೇಶದಲ್ಲಾಗಿರುತ್ತೆ. ಇವುಗಳ ಪರಿಣಾಮವಾಗಿ ಹೊಸ ಅರ್ಥಗಳನ್ನು ಕೊಡುವ ಪ್ರಕ್ರಿಯೆ ನಡೀತಾ ಇರುತ್ತೆ. ಅದಕ್ಕೆ ಒಂದು ಮಾತು ಹೇಳೋದು, ಕೃತಿ ಅನ್ನೋದು ಕೊನೆಗೂ ಪುಸ್ತಕದಲ್ಲಿದೆಯಾ, ಲೇಖಕನಲ್ಲಿದೆಯಾ, ಓದುಗನಲ್ಲಿದೆಯಾ? ಸಾಹಿತ್ಯ ವಿಮರ್ಶೆ ಚರ್ಚೆ ನೋಡ್ಕೊಂಬಂದರೆ ಲೇಖಕನ ಅರ್ಥ, ಬಸವಣ್ಣವ್ರು ಏನು ಹೇಳಿದರು, ನರಸಿಂಹಸ್ವಾಮಿ ಪದ್ಯ ತಗೊಂಡು ನರಸಿಂಹಸ್ವಾಮಿ ಏನು ಹೇಳಿದರು, ಬೇಂದ್ರೆ ಪದ್ಯದಲ್ಲಿ ಅವ್ರ ಮನಸ್ಸಲ್ಲಿ ಏನಿರ್ಬೋದು, ಇದು ಪರಮ ಅಂದ್ಕೊಂಡು ಅದನ್ನೇ ಹುಡ್ಕೋ ಕೆಲಸ ಬಹಳ ವರ್ಷಗಳು ನಡೀತಾ ಬಂತು. ಆಮೇಲೆ ಇನ್ಯಾರು ಹೇಳಿದ್ರು, ಇಲ್ಲ ನೀವು ಡೋಂಟ್ ಟ್ರಸ್ಟ್ ದಿ ಆಥರ್, ಬಿಲೀವ್ ಇನ್ ದ ಟೆಕ್ಸ್ಟ್ ಅಂತ, ಪಠ್ಯವನ್ನು ನೋಡಿ ಅಂತ. ಅಂದರೆ ಭಾಷಿಕ ಒಂದು ಟೆಕ್ಸ್ಟ್ ಇದೆಯಲ್ಲ, ಆ ಟೆಕ್ಸ್ಟ್ನೇ ನೋಡ್ಬಿಟ್ಟು ಅಲ್ಲಿರುವ ಅರ್ಥವನ್ನೇ ಹುಡುಕ್ತಾ ಹೋಗಿ. ಕೆಲವು ವಿಮರ್ಶಕರಂತೂ ಬಸವಣ್ಣವ್ರ ವಚನ ವಿಮರ್ಶೆ ಮಾಡ್ಬೇಕಾದ್ರೆ ಬಸವಣ್ಣವ್ರ ಹೆಸರೇ ಬರಿಬಾರ್ದು ಅನ್ನೋ ಥರ, ಅಕ್ಮದೇವಿ ವಚನ ಬರಿಬೇಕಾದ್ರೆ ಅಕ್ಮದೇವಿ ಹೆಸರೇ, ಗಂಡಸಾದ್ರೇನು ಹೆಂಗಸಾದ್ರೇನು ಆ ಭಾಷೆಯಲ್ಲಿ ಏನಿದೆಯೋ ಅದೇ ನಾವು ಮುಖ್ಯ ಅಂತ ಅನ್ನೋದು. ಈ ಥರದ ಒಂದು ಪಠ್ಯಕ್ಕೆ ಕಟ್ಟು ಹಾಕುವ ಪ್ರವೃತ್ತಿ, ಲೇಖಕನಿಗೆ ಕಟ್ಟಿ ಹಾಕುವ ಪ್ರವೃತ್ತಿ ಕವಿತೆಯನ್ನು, ಹಾಗೆಯೇ ಕೃತಿಗೆ ಕಟ್ಟಿ ಹಾಕೋ ಪ್ರಯತ್ನ, ಲೇಖಕನಿಗೆ ಓದುಗನಿಗೆ ಕೃತಿಗೆ ಕಟ್ಟಿ ಹಾಕೋ ಪ್ರಯತ್ನ. ಕೊನೆಗೊಂದು ಪ್ರಶ್ನೆ ಕೇಳಿಕೊಂಡ್ರು, ಎಲ್ಲ ಒಂದು ಪುಸ್ತಕದ ಪಠ್ಯದ ಕಾವ್ಯದ ಅರ್ಥ ಎಲ್ಲಿ ಹುಟ್ಕೊಳ್ಳುತ್ತೆ? ಓದುಗನ ಮನಸ್ಸಲ್ಲಲ್ವ ಹುಟ್ಕೊಳ್ಳೋದು. ಕೊನೆಗೆ ನಾನು ಎಷ್ಟೇ ಪಾಠ ಮಾಡಿರಲಿ, 100 ಜನ ನನ್ನ ಪಾಠ ಕೇಳಿದರೆ 100 ಜನದಲ್ಲಿ 100 ಅರ್ಥ ಹುಟ್ಕೊಳ್ಳುತ್ತೆ. ಆ 100 ಅರ್ಥ ಅವನ ಹಿನ್ನೆಲೆಯಿಂದ, ಅವನ ಓದಿಂದ, ಅವನ ಕುಟುಂಬದಿಂದ ಮೂಡಿರುತ್ತೆ ಹೊರತು ನಾನೇನು ಪಾಠ ಹೇಳಿದೆ ಅನ್ನೋದ್ರಿಂದ ಈಗ ಮೂಡಿರಲ್ಲ. ಪಾಠ ಹೇಳಿದನ್ನು ಕೇಳಿಸ್ಕೊಂಡಿರ್ಬೋದು ಅವನು, ಆದರೆ ಅದು ಬೇರೆಯೊಂದು ಆಕಾರವನ್ನು ಪಡೆದು ಬೇರೆಯೊಂದು ಅರ್ಥವನ್ನು ಪಡ್ಕೊಂಡು ಅದರಲ್ಲಿ ಓದ್ತಾ. ಇದನ್ನೇ ನಾನು ರೀಡರ್ಸ್ ರೆಸ್ಪಾನ್ಸ್ ಅಂತ ಇಂಗ್ಲೀಷಲ್ಲಿ ಕರೆದ್ರೆ, ನಾನು ಎಷ್ಟೋ ಸಲ ಇದನ್ನು ಅರ್ಥಾವತಾರ ಅಂತ ಕರಿತೀನಿ. ಅರ್ಥ ಹುಟ್ಕೊಡುತ್ತೆ ಹೊರತು ಅರ್ಥ ಇರಲ್ಲ, ಅರ್ಥ ಹೇಳಿರಲ್ಲ. ಹಾಗಂದ ಮಾತ್ರಕ್ಕೆ ಬಸವಣ್ಣನ ಮನಸ್ಸಲ್ಲಿ ಏನೂ ಇರಲಿಲ್ಲ ಅಂತಲ್ಲ, ಅಥವಾ ಟೆಕ್ಸ್ಟ್ ಒಳಗಡೆ ಏನೂ ಇಲ್ಲ ಅಂತಲ್ಲ. ಆದರೆ ನಾನು ಕಂಡುಕೊಳ್ಳುವ ಅರ್ಥ ನನ್ನೊಳಗಡೆನೇ ಇದೆ. ಅಥವಾ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೋಡಿ, ನೀವೇ ಒಂದು ಪದ್ಯನ 20 ವರ್ಷ ಓದಿದಾಗ ನಿಮ್ಗೆ ಏನು ಅನಿಸಿರುತ್ತೆ, 40 ವರ್ಷ ಓದಿದಾಗ ಏನು ಅನಿಸಿರುತ್ತೆ, ನನಗೇನೆ 70 ವರ್ಷ ಆದಾಗ ನನಗೆ ಈಗೇನು ಅನ್ನಿಸ್ತಾ ಇರುತ್ತೆ. ಇದು ಕೂಡ ಆಗೋ ಬದಲಾವಣೆ, ನನ್ನಲ್ಲಿಗೆ ಆಗೋ ಬದಲಾವಣೆ. ನನಗಂತೂ ಇದು ಚೆನ್ನಾಗಿ ಗೊತ್ತಾಕೆ, ಒಂದೇ ಪದ್ಯ ನಾನು 20 ಸಲ ಪಾಠ ಮಾಡಿದ್ದೀನಿ ಬೇರೆ ಬೇರೆ ವರ್ಷಗಳಲ್ಲಿ. ಬೇರೆ ಬೇರೆ ವರ್ಷ ಯಾಕೆ, ಒಂದೇ ವರ್ಷ 2 ಸೆಕ್ಷನ್ನಲ್ಲಿ ಬೇರೆ ಬೇರೆ ಪಾಠ ಅದೇ ಪದ್ಯ ಮಾಡಬೇಕಾದ್ರೆ ನಾನು ಬೇರೆ ಬೇರೆ ಥರನೇ ಮಾಡ್ತಾಯಿದ್ದೆ. ಹೊಸದೇನೋ ಸೇರ್ತಾ ಇತ್ತು, ಹಳೆದೇನೋ ಬಿಡ್ತಾ ಇತ್ತು. ಅದರಿಂದನೇ ಯಾರೋ ಜಾನಪದ ಗೀತೆ ಒಂದು ಹೇಳ್ತು, ನಿಲ್ಲುವಳಲ್ಲ ಅಂತ ಒಂದು ಮಾತು ಬಳಸ್ತಾರೆ ಅವರು. ನದಿ ಹೇಗೆ ಹರಿತಾ ಹೋಗುತ್ತೆ, ಅರ್ಥ ಕೂಡ ಹಾಗೇ ಬೆಳೀತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ಇದನ್ನು ನಾವು ತಿಳ್ಕೊಂಡ್ರೆ ಎಷ್ಟೋ ಸಲ ನಮಗೆ ಅರ್ಥವನ್ನು ಗುರಿಯಾಗಿಟ್ಟುಕೊಂಡು ಮಾಡುವ ಎಲ್ಲ ವಿಮರ್ಶೆಯೂ ಕೂಡ ಸರಿಯಲ್ವೇನೋ ಅಂತ ಅನ್ನಿಸ್ತಾ ಹೋಗ್ತಿರುತ್ತೆ.
ನಾನು ಇಂಥ ದಾರಿಲಿ ನಡ್ಕೊಂಡು ಬಂದವನೇ, ಇಂಥ ಬರವಣಿಗೆ ಸಾಕಷ್ಟು ಬಡ್ದಿರೋನೇ, ಆದ್ದರಿಂದ ಈ ಗುಟ್ಟನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಹಾಗೆಯೇ ಅದಕ್ಕೇ ಅಲ್ಲದೆ ಅದು ಕೊನೆಗೂ ಬರ್ದನ್ ಯಾರೇ ಆಗಿರಲಿ ಜೊತೆಗೆ ಭಾಷೆ ಒಳಗಡೆ ಅರ್ಥ ಬರ್ತಾ ಹೋಗ್ತಾ ಇರುತ್ತೆ. ಯಾಕೆಂದರೆ ಆ ಭಾಷೆ ಅನ್ನೋದೇ ಬದಲಾಗ್ತಾ ಹೋಗ್ತಾ ಇರೋ ಸಂಗತಿ. ಆದ್ದರಿಂದ ಅದಕ್ಕೇ ಬೇಂದ್ರೆ ಒಂದು ಮಾತನ್ನ ಹೇಳಿದ್ರು ಭಾಳ ಹಿಂದೆಯೇ, ನನ್ನ ಕವನ ನಿನ್ನ ಕವನ ಅವನ ಕವನ ಎನ್ನುವುದು ಸಟೆ, ಸುಳ್ಳದು. ಇದು ಯಾವುದೇ ಒಬ್ಬ ವ್ಯಕ್ತಿಯ ಕವನ ಅಲ್ಲ. ನನ್ನ ಕವನ ನಿನ್ನ ಕವನ ಅವನ ಕವನ ಅನ್ನೋ ಸಟೆ. ಹಾಗೆ ನೋಡಿದರೆ ಇವೆಲ್ಲವೂ ಕನ್ನಡದ ಕವನಗಳು. ಕನ್ನಡ ಎನ್ನುವ ಭಾಷೆಯು, ಕನ್ನಡ ಎನ್ನುವ ಸಮುದಾಯವು ತನ್ನ ಕವಿತೆಗಳನ್ನು 100 ಬಾಯಿಗಳಿಂದ ಹೇಳಿಕೊಳ್ಳುತ್ತಿದೆ, 100 ಬಾಯಿಗಳಿಂದ ಹಾಡಿಕೊಳ್ಳುತ್ತದೆ. ಇದರ ಪರಿಣಾಮ ಏನಾಯ್ತು ನೋಡಿ. 100 ಬಾಯಿಗಳಿಂದ ಹಾಡಿಕೊಳ್ಳುತ್ತಿದೆ ಅಂದ ಕೂಡಲೇ ಬರೆಯುವಂಥ ಜನರ ವಿಸ್ತಾರ ಜಾಸ್ತಿ ಆಗ್ತಾ ಹೋದಂಗೆ ಸಾಹಿತ್ಯದ ವಿಸ್ತಾರ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಹಿನ್ನೆಲೆಯಿಂದ ಬಂದವರು ಮಾತ್ರ ಬರೀತಿದ್ದ ಕಾಲದಲ್ಲಿ ಒಂದೇ ರೀತಿ ಪದ್ಯ ಇರೋಕ್ಕೆ ಸಾಧ್ಯ. ಉದಾಹರಣೆಗೆ ಸ್ವಾತಂತ್ರ್ಯವನ್ನು ಸ್ವಾಗತ ಮಾಡಿದವರು ಇದ್ದಾರೆ. ಕಟ್ಟುವು ನಾವು ಹೊಸ ನಾಡೊಂದನ್ನು ಮತ್ತೊಂದು ಭಾಳ ಉತ್ಸಾಹದಿಂದ 40-50 ದಶಕದಲ್ಲಿ ಸ್ವಾತಂತ್ರ್ಯವನ್ನು ವೆಲ್ಕಮ್ ಮಾಡಿ ಏನೋ ಒಂದನ್ನು ಕಟ್ತೀವಿ ಅನ್ನೋ ಒಂದು ಕನಸನ್ನು ಕಂಡವ್ರು ಬೇಕಾದಷ್ಟು ರೈಟರ್ಸ್ ಇದ್ದರು. ಅವರು ತಪ್ಪಂತಲ್ಲ. ಆದರೆ ದಲಿತ ಕವಿ ಸಿದ್ಧಲಿಂಗಯ್ಯನವರು ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂದಾಗ ಹೌದಲ್ಲ ಅಂತ ಅನೇಕರಿಗೆ ಅನ್ನಿಸ್ತು. ಸ್ವಾತಂತ್ರ್ಯ ಯಾರಿಗೆ ಬಂದಿದೆ ನಿಜವಾಗ್ಲೂ? ಹಾಗೆಯೇ ಇನ್ಯಾರೊಬ್ಬ ಲೇಖಕಿ ಬರೆದಾಗ ನಿಮ್ಮ ಚರಿತ್ರೆಯಲ್ಲಿ ನಮಗೆ ಜಾಗವಿಲ್ಲ ಅಂತ ಒಂದು ಕವಿತೆ ಭಾಗ ಅದು. ನಿಮ್ಮ ಚರಿತ್ರೆಯಲ್ಲಿ ನಮಗೆ ಜಾಗ ಇಲ್ಲ. ಹೌದಲ್ವಾ? ಸಾಹಿತಿಗಳ ಬಗ್ಗೆ ಬರೀ, ರಾಜಕಾರಣಿಗಳ ಬಗ್ಗೆ ಬರೀ, ಸ್ಪೋರ್ಟ್ಸ್ಮೆನ್ ಬಗ್ಗೆ ಬರೀ, ಹೆಣ್ಮಕ್ಳ ಬಗ್ಗೆ ಬರಿತಾನೆ ಇರಲಿಲ್ವಲ್ಲ, ಯಾಕೆ? ಹೀಗಾಗಿ ಪ್ರತಿಯೊಂದು ಕಾಲವೂ ಬರವಣಿಗೆ ಬಗ್ಗೆ ಹೊಸ ಹೊಸ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಹೋಗುತ್ತೆ. ಅದು ಕೇವಲ ಭಾಷೆಯ ಪ್ರಶ್ನೆ ಅಲ್ಲ, ಇಡೀ ಕರ್ನಾಟಕದ ಒಟ್ಟು ಮನೋಧರ್ಮದ ಸಮುದಾಯಗಳ ವೆರೈಟಿ ಪ್ರಶ್ನೆ, ವೈವಿಧ್ಯದ ಪ್ರಶ್ನೆ, ಮೇಲು ಕೀಳುಗಳ ಪ್ರಶ್ನೆ, ಆಯ್ಕೆಗಳ ಪ್ರಶ್ನೆ ಅದು. ಕುವೆಂಪು ಅದು ಬರೆದಾಗ ಇಲ್ಲಿ ಯಾರೂ ಮುಖ್ಯರಲ್ಲ, ಇಲ್ಲಿ ಯಾವುದು ಅಮುಖ್ಯವಲ್ಲ ಅಂತ ಬರ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಅದೇನೆ. ಹೆಣ್ಣಿಷ್ಟೇನೆ, ದಲಿತರಿಷ್ಟೇನೆ, ಮತ್ತೊಬ್ರು ಯಾರು ಅಷ್ಟೇನೆ, ಜಮೀನ್ದಾರ್ ಹೀಗೇನೆ ಅಂತ ನಾವು ಜಡ್ಜ್ಮೆಂಟ್ ಮಾಡಿ ಇದು ಮುಖ್ಯ ಅದು ಮುಖ್ಯ ಅಲ್ಲ ಅಂತೀವಲ್ಲ. ಯಾವುದು ಮುಖ್ಯಪ್ಪ, ಎಲ್ಲನೂ ಮುಖ್ಯನೇ ಅಂತ ಹೇಳುವಂಥ ರೀತಿ ಇದೆ. ಇಲ್ಲಿ ಯಾವುದೂ ಮುಖ್ಯವಲ್ಲ ಅಂತ. ಮತ್ತು ಇವೆಲ್ಲ ಕೂಡ ಕನ್ನಡದ ವಾಣಿ ಹಲವು ಕಡೆಗಳಿಂದ ನುಡಿತಾ ಇರೋದು ಅಂತನ್ನೋದು. ಈ ತಿಳುವಳಿಕೆ ಏನು ಮಾಡುತ್ತೆ, ಹಳಗನ್ನಡದಿರಲಿ, ನಡುಗನ್ನಡದಿರಲಿ, ಪಂಪ ಬರೆದಿದ್ದಿರಲಿ, ಬಸವಣ್ಣ ಬರೆದಿದ್ದಿರಲಿ, ಅದನ್ನು ಬೇರೆ ರೀತಿಯಲ್ಲಿ ನೋಡುವ ಬಗೆಗಳನ್ನು ಕಳಿಸ್ತಾ ಹೋಗುತ್ತೆ. ಅಲ್ಲ, ಇನ್ನು ಹೀಗೂ ಅರ್ಥ ಮಾಡ್ಕೋಬೋದಲ್ಲ. ಉದಾಹರಣೆ ಬಸವಣ್ಣವ್ರ ವಚನ ಬಂತಪ್ಪ, ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಶವಯ್ಯ, ಕೂಡಲ ಕಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಜಂಗಮ ಅಂದರೆ ಏನಿಲ್ಲಿ? ಸ್ಥಾವರ ಅಂದರೆ ಏನು? ಸ್ಥಾವರ ಕಳಿವಿದೆ, ಜಂಗಮಕ್ಕಿಲ್ಲ ಅಂದರೆ ಜಂಗಮಕ್ಕೂ ಅಳಿವಿದೆಯಲ್ಲ, ಮನುಷ್ಯ ಕೂಡ ಹೊರಟೋಗ್ತಾನಲ್ಲ. ಹಾಗಾಗಿ ಜಂಗಮ ಯಾವುದು? ಸ್ಥಾವರ ಏನೋ ದೇವಸ್ಥಾನ ಅಪ್ಪ, 100-200 ವರ್ಷ ಜಾಸ್ತಿ ಇರ್ಬೋದು. ಮನುಷ್ಯ ನೀವು ಜಂಗಮ ಅಂತ ಕರೀತಾರೆ, ಜಂಗಮರು ಸತ್ತೇ ಹೋಗ್ತಾರಲ್ಲ ಸರ್ 100 ವರ್ಷದೊಳಗೆ ಅಂದ್ಬಿಟ್ರೆ ಅಲ್ಲಿ ಜಂಗಮ ಅನ್ನೋ ಮಾತಿಗೆ ಬೇರೆ ಅರ್ಥನೇ ಬರುತ್ತೆ. ಜಂಗಮ ಅಂದರೆ ಉಳಿಯುವುದು, ಯಾವುದು ಸಮುದಾಯದೊಳಗಡೆ ಉಳಿಯುತ್ತೆ ಅದು ಜಂಗಮ ಹೊರತು ಯಾವುದು ಸಮುದಾಯ. ಅದೇ ಬೇಂದ್ರೆ ಒಂದು ಪದ್ಯದಲ್ಲಿ ಹೇಳ್ತಾರೆ, ಈ ಕಥಾ ಇಂದು ಕಥೆಯಾದೀತು ನಾಳೆ ಕಥೆಯಾದೀತು ಇಂದಿನ ಅದ್ಭುತ ತಾಜ. ನೀವು ತಾಜ್ ಮಹಲ್ ಅಂತ ಏನು ಕರಿತಿದ್ದೀರಿ, ಇವತ್ತು ಆರಾಧನೆ ಮಾಡ್ತಾ ಇದ್ದೀರಾ, ನಾಳೆ ಕಥೆಯಾದೀತು ಇಂದಿನ ಅದ್ಭುತ ತಾಜ. ಈ ಕಥಾ ಕಲ್ಪವೃಕ್ಷದ ಕೊನೆಗೆ ಬಂದಾವು ಸಾವಿರದ ಕವನ. ಅಲ್ಲಿ 2 ಪದ ನೋಡಿ, ಸಾವಿರದ ಕವನ. ಆ ಕವನಕ್ಕೆ ಸಾವಿಲ್ಲ, ಜಂಗಮ ಉಳ್ಕೊಳ್ಳೋ ರೀತಿ ಹೀಗೆ. ಬಸವಣ್ಣವ್ರ ಮನಸ್ಸಲ್ಲಿ ಜಂಗಮ ಇದ್ದಿದ್ದು ಹೀಗೆ. ಇದು ಕವಿತೆಯನ್ನು ಒಳಗೊಳ್ಳುವ ರೀತಿ. ಹಾಗೆ ನೋಡೋಕೋದ್ರೆ ಬರೀ ಭಾಷೆ ಅಂತ ಇಟ್ಕೊಂಡ್ರೆ ಬಸವಣ್ಣವ್ರು 12ನೇ ಶತಮಾನದಲ್ಲಿ ಬರೆದ ವಚನ ಇವತ್ತೆಷ್ಟೋ ಕವಿಗಳು ಬರೀತಿರೋದ್ಕಿಂತ ಕಷ್ಟ ಅನಿಸುತ್ತೆ.
ಅರೆ ಬಸವಣ್ಣವ್ರ ವಚನ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತಲ್ಲಪ್ಪ, ನಿನ್ನೆ ಮೊನ್ನೆ ಬರೆದಿದ್ದೇ ಅರ್ಥ ಆಗಲ್ಲಲ್ಲ ಯಾಕೆ ಅಂತ ಅನಿಸುತ್ತೆ. ಕನ್ನಡ ಭಾಷೆ ಯಾಕೆ ಹೀಗಿದೆ ಅಂತ ಅನಿಸುತ್ತೆ. ಕೊನೆಗೂ ನೋಡಿ, ಯಾವ ಕವಿ ಕೂಡ, ಇದು ಭಾಳ ಮುಖ್ಯವಾದ ಒಂದು ಬಿಂದು ಇದು, ಯಾವ ಕವಿ ಕೂಡ ತನ್ನ ಕಾಲದ ಭಾಷೆಯಲ್ಲಿ ಬರೆಯೋದು ಅಂದರೆ ತನ್ನ ಮನೇಲಿ ಮಾತಾಡೋ ಹಾಗೆ ಜನ ಮಾತಾಡೋ ಹಾಗೆ ಬರೆಯೋದಲ್ಲ. ಹಲಗಂಡ ಅಂದರು ಆದರೂ ಅಷ್ಟೇ, ಪಂಪ ಆ ಕಾಲದಲ್ಲೇ ಬರೆದಿರಬಹುದು ಆದರೆ ಅವನು ತನ್ನ ಸುತ್ತಮುತ್ತ ಮಾತಾಡ್ತಿದ್ದವ್ರನ್ನೇ ಬರೀತಿದ್ನ, ಬೇರೆ ಥರ ಬರೀತಿದ್ನ ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ ಅದು ಎಲ್ಲೋ ಒಂದು ಕಡೆ ಕನ್ನಡದ ಒಂದು ಕೋರ್ ಇರುತ್ತೆ. ಅದು ಬಸವಣ್ಣವ್ರಿಗೆ ಸಿಕ್ತು, ಇವ್ರಿಗೆ ಸಿಕ್ಕಲಿಲ್ವೋ? ಹಾಗೆ ನೋಡೋಕ್ಕೋದ್ರೆ ಇನ್ನೂ ಒಂದು ಯೋಚನೆ ಮಾಡಿ, ಅದೇ ಕಾಲದಲ್ಲಿ ಅದೇ ಚಳುವಳಿಲಿ ಅದೇ ಹಿನ್ನೆಲೆಯಲ್ಲಿ ಇದ್ದಂಥ 4 ಜನ ಕವಿಗಳು 4 ಥರ ಬರೀತಾರೆ. ನೀವು ಬಸವಣ್ಣವ್ರ ವಚನಗಳು ನೋಡಿದ್ರೆ ಒಂದು ಥರ ಇರುತ್ತೆ, ಅಲ್ಲಮನ ವಚನ ನೋಡಿದ್ರೆ ಇನ್ನೊಂದು ಥರ ಇರುತ್ತೆ, ಅಕ್ಕಮಹಾದೇವಿ ವಚನ ನೋಡಿದ್ರೆ 3ನೇ ಥರ ಇರುತ್ತೆ. ಇವರೆಲ್ಲರಿಗೂ ಅವ್ರದ್ದೇ ಆದೊಂದು ಶೈಲಿ ಇದೆ ಅಂತೀವಿ ನಾವು. ಈ ಶೈಲಿ ಅನ್ನೋದು ಯಾವುದು ಅಂದರೆ ಒಬ್ಬ ಕವಿ ಕಟ್ಕೊಂಡಿರೋ ಕನ್ನಡ ಭಾಷೆ, ತನ್ನ ಕಾಲದ ಅಥವಾ ತನಗಿಂತ ಹಿಂದಿನ ಕಾಲದ ಕನ್ನಡ ಭಾಷೆಯ ಆಧಾರದ ಮೇಲೇ ಅವನು ತನಗೇ ವಿಶಿಷ್ಟವಾದ ಒಂದು ಕವಿತೆಯನ್ನು ಕಟ್ಕೋತಾರೆ, ಭಾಷೆಯನ್ನು ಕಟ್ಕೋತಾರೆ. ಅಕ್ಕಮಹಾದೇವಿ ಬರೆದು ಹೀಗೆ ಬರೆಯೋದಪ್ಪ, ಅಲ್ಲಮ್ಮ ಬರೆದು ಹೀಗೆ ಬರೆಯೋದಪ್ಪ. ನಾವು 4 ವಚನ, ಒಂದು ವಚನ ಕೊಟ್ಟರೆ ಅಲ್ಲಮ್ಮಂದು, ನಮಗೆ ತಕ್ಷಣ ಇದು ಅಲ್ಲಮ್ಮನ ವಚನ ಅಂತ ಹೇಳೋಕ್ಕಾಗತ್ತೆ. ಇನ್ನೊಬ್ಬನ ವಚನ ಕೊಟ್ಟು ಕನ್ನಡ ಇದು ಅಕ್ಕಮಹಾದೇವಿ ವಚನ ಅಂತ ಹೇಳಬಹುದು. ಈ ಹೇಳುವಿಕೆ ಯಾವುದು ಅಂದರೆ ನಿಜವಾಗಲೂ ಕೂಡ ಕವಿಯೊಬ್ಬ ಜನಭಾಷೆಯನ್ನು ತನ್ನ ಭಾಷೆಯಾಗಿ ತನ್ನ ಕವಿಯ ಭಾಷೆಯಾಗಿ ಬದಲಾವಣೆ ಮಾಡ್ಕೋತಾ ಹೋಗ್ತಾನೆ. ಅದು ಜನಭಾಷೆ ಅಂದರೆ ಯಾವುದು? ಇವತ್ತು ಕರ್ನಾಟಕದಲ್ಲಿ ಇಷ್ಟೊಂದು ಜನ ಇದ್ದೀವಲ್ಲ, ಕನ್ನಡ ಅಂದರೆ ಯಾವುದಪ್ಪ? ಅಲ್ಲೂ ಕೂಡ ಕುವೆಂಪು ಹೇಳಿದಾಗೆ ಯಾವುದು ಮುಖ್ಯ? ಹಳೆ ಮೈಸೂರಿನ ಜನ ಮಾತಾಡೋದೇ ಒಳ್ಳೆ ಭಾಷೆ, ಮೇಲ್ಜಾತಿಯವ್ರು ಮಾತಾಡೋದೇ ಒಳ್ಳೆ ಭಾಷೆ, ಹೀಗೆ ಬರೆದ್ಬಿಟ್ಟು ಒಳ್ಳೆ ಪದ್ಯ ಆಗುತ್ತೆ ಅನ್ನೋ ತಿಳುವಳಿಕೆ ಇದ್ದ ಕಾಲ ಒಂದು ಇತ್ತು. ಹಾಗಾದರೆ ಹೈದರಾಬಾದ್ ಕನ್ನಡದಲ್ಲಿ ಮಾತಾಡೋ ಕನ್ನಡ ಅಲ್ವೋ ಅದು? ಕಾಸರಗೋಡಲ್ಲಿ ಮಾತಾಡೋದು ಕನ್ನಡ ಅಲ್ವೋ? ದಲಿತರು ಮಾತಾಡೋದು ಕನ್ನಡ ಅಲ್ವೋ? ಚಾಮರಾಜನಗರದವ್ರು ಮಾತಾಡೋದು ಕನ್ನಡ ಅಲ್ವೋ? ಎಲ್ಲವೂ ಕನ್ನಡ ಅನ್ನೋ ತಿಳುವಳಿಕೆ ಬಂದಾಗ ಎಲ್ಲವೂ ಮುಖ್ಯ ಅಂತ ಅವಾಗದ್ರಲ್ಲಿ ಪದ್ಯನೂ ಬರೀತಾರೆ, ಕಥೆನೂ ಬರೀತಾರೆ, ನಾಟಕನೂ ಬರೀತಾರೆ. 20ನೇ ಶತಮಾನ ಯಾಕೆ ನಿಜವಾಗ್ಲೂ ದೊಡ್ಡ ಶತಮಾನ ಅಂದರೆ ಹೀಗೆ ಹಲವು ಕನ್ನಡಗಳನ್ನು ಒಳಗೊಂಡಿದ್ದರಿಂದ, ಹಲವು ಕಾಲದ ಕನ್ನಡ, ಹಲವು ದೇಶದ ಕನ್ನಡ, ಹಲವು ಜಾತಿಯ ಕನ್ನಡ, ಹೆಣ್ಮಕ್ಕಳ ಕನ್ನಡ. ಹೆಣ್ಮಕ್ಳು ಮಾತಾಡೋ ಕನ್ನಡ ಗಂಡು ಮಕ್ಕಳು ಮಾತಾಡೋ ಒಂದೇ ಥರ ಇರುತ್ತೋ? ಬೇರೆ ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಯೋಚನೆ ಮಾಡಲ್ಲ. ಏಕೆಂದರೆ ಜಾತಿಗಳಲ್ಲಿ ಉಪಭಾಷೆಗಳಲ್ಲಿ ವ್ಯತ್ಯಾಸ ಸ್ಪಷ್ಟವಾಗಿ ಅದು ಗೊತ್ತಾಗಲ್ಲ. ಆ ಹೆಣ್ಣುಮಕ್ಕಳು ಹೇಳುವ, ಕಟ್ಟಿಕೊಡುವ, ಮಾತಾಡುವ, ಬರೆಯುವ ರೀತಿ ಬೇರೆ ಇರುತ್ತಾ? ಬರೀ ವಿಷಯದಲ್ಲ, ಭಾಷೆನೇ ಬೇರೆ ಇರುತ್ತೆ. ಇದ್ರೆ ಹೇಗಿರುತ್ತೆ? ಹೀಗಾಗಿ ನಿಜವಾದ ಕನ್ನಡ ಎಲ್ಲ ಕನ್ನಡಗಳನ್ನು ಒಳಗೊಳ್ಳುವ ಸಾಹಿತ್ಯ. ಪ್ರತಿಯೊಬ್ಬ ಲೇಖಕ ಕೂಡ ತನ್ನದೇ ಆದ ಕನ್ನಡವನ್ನು ಕಟ್ಟಿಕೊಳ್ಳುವ ಪ್ರಯತ್ನ. ಈ ಎರಡೂ ಸೇರಿದಾಗ ನಿಜವಾಗಲೂ ಒಂದು ಒಳ್ಳೆ ಬರವಣಿಗೆ ಆಗುತ್ತೆ ಅಂತ ಕಾಣುತ್ತೆ. ಇದು ನಾನು ಹೇಳಬೇಕು ಅಂದ್ಕೊಂಡ ಮತ್ತೊಂದು ವಿಷಯ. ಈಗ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತಿರೋ ಇನ್ನೊಂದು ವಿಷಯ ಅಂತ ಅಂದರೆ, ನಾವೊಂದು ಪುಸ್ತಕ ಓದ್ತೀವಲ್ಲ, ಆ ಪುಸ್ತಕದಲ್ಲಿ ಪಾತ್ರಗಳಿಗೇನೋ ಒಂದು ಅನುಭವ ಇರುತ್ತೆ, ಬರಿತಿರೋ ಲೇಖಕನಿಗೊಂದು ಅನುಭವ ಇರುತ್ತೆ. ಅವನಲ್ಲಿ ಹೇಳೋದು ತನ್ನ ಅನುಭವ ಹೇಳ್ತಿರ್ತಾನೋ ಪಾತ್ರಗಳ ಅನುಭವ ಹೇಳ್ತಿರ್ತಾನೋ? ಓದ್ತಾ ಇರೋ ಓದುಗನಿಗೆ ಅನುಭವ ಇರುತ್ತೆ, ಅವನಿಗೆ ಲೇಖಕನ ಅನುಭವನೂ ಗೊತ್ತಿರಲ್ಲ, ಪಾತ್ರಗಳ ಅನುಭವನೂ ಗೊತ್ತಿರಲ್ಲ. ಅವನಿಗೆ ಗೊತ್ತಿರೋ ತನ್ನೇನು ಎಕ್ಸ್ಪೀರಿಯನ್ಸ್ ಇದೆ, ತಾನೇನು ನೋಡಿದೆ ಅದು ಮಾತ್ರ ಗೊತ್ತಿರುತ್ತೆ. ಈ 3 ಅನುಭವಗಳು ಒಟ್ಟಿಗೆ ಸೇರಿದಾಗ ಏನಾಗತ್ತೆ? ಇವನ್ ನೋಡಿ, ಒಂದು ಪುಸ್ತಕ ಓದೋದು ಅಂದರೆ ನೀವೇನಪ್ಪ, ಆ ಲೇಖಕ ಎಲ್ಲ ಪಾತ್ರಗಳು ಆಗಿರ್ತಾನೋ? ಈಗ ಕುವೆಂಪು ಕಾದಂಬರಿತಲೇ ಇಟ್ಕೊಳ್ಳೋಣ. ಅಲ್ಲಿ ಗುತ್ತಿ ಇರ್ತಾನೆ, ತಿಮ್ಮಿ ಇರ್ತಾನೆ, ಆಮೇಲೆ ಐತ, ಪೀಂಚಲು, ಚಿನ್ನಯ್ಯ, ಮುಕುಂದ ಎಲ್ಲರೂ ಇರ್ತಾರೆ, ಚಿನ್ನಮ್ಮ, ಮುಕುಂದ ಎಲ್ಲ ಇರ್ತಾರೆ. ಇವರೆಲ್ಲರ ಅನುಭವನ ಕುವೆಂಪುಗೆ ನೋಡಿರೋಕ್ಕೆ ಸಾಧ್ಯ ಇಲ್ವಲ್ಲ. ನೋಡೇ ಇದ್ದರು ಅಕಸ್ಮಾತು ಭಾಳ ಹಿಂದೆ ಇದ್ದವ್ರ ಪಾತ್ರ ಚಿತ್ರಿಸ್ತಾ ಇದ್ರೆ ನೋಡ್ರೋಕ್ಕೆ ಸಾಧ್ಯ ಇಲ್ವಲ್ಲ. ನೋಡಿದ್ರೂ ಕೂಡ ಹೊರಗಡೆಯಿಂದ ನೋಡ್ತಾರೆ, ಅವ್ರ ಮನಸ್ಸೊಳಗಡೆ ಏನಾಗ್ತಿತ್ತು ಹೇಗೆ ನೋಡ್ತಾರೆ? ಇದೆಲ್ಲವನ್ನು ಒಬ್ಬ ಕವಿ ತನ್ನ ಕಾದಂಬರಿಕಾರ ತನ್ನ ಬರವಣಿಗೆಯಲ್ಲಿ ಹೇಳೋದು ಅಂತಂದರೇನೆ
ಅಲ್ಲಿ ಕಂಡದ್ದು ಇರುತ್ತೆ, ಕೇಳಿದ್ದು ಇರುತ್ತೆ, ಅವುಗಳ ಜೊತೆ ಕಲ್ಪಿಸ್ಕೊಂಡಿದ್ದಿರುತ್ತೆ. ಈ ಕಂಡದ್ದು, ಕೇಳಿದ್ದು, ಕಲ್ಪಿಸ್ಕೊಂಡಿದ್ದು ಎಲ್ಲ ಸೇರಿದ್ರಲ್ಲೂ ಕುವೆಂಪು ತನ್ನ ಸ್ವಂತ ಅನುಭವನೆಲ್ಲ ಹೇಳಕ್ಕೆ ಹೋಗಿರಲಿಲ್ಲ ಅಲ್ವಾ. ತನಗೇನಾಯ್ತು ಅಂತ ಏನು ಹೇಳಕ್ಕೆ ಹೋಗಿರಲ್ಲ. ಕೆಲವು ಸಲ ಬರವಣಿಗೆ ಹೊರಗೆ ಇರ್ತಾನೆ ಲೇಖಕ, ಇನ್ನು ಕೆಲಸ ಬರವಣಿಗೆ ಒಳಗೇನೆ ಇರ್ತಾನ. ಇದ್ರೆ ಹೇಗಿರ್ತಾನೆ? ಒಬ್ಬ ಲೇಖಕ ಬರವಣಿಗೆಯಲ್ಲಿ ಒಳಗಡೆ ಬಂದುಬಿಟ್ಟು ಡಿಬೇಟ್ರ್ ಥರ ಮಾಡ್ತಾ ಇರ್ತಾನೆ, ತನ್ನ ಪರವಾಗಿ ತಾನೇ ಮಾತಾಡ್ತಾ ಇರ್ತಾನ. ಅಂಥ ಕಾದಂಬರಿ ಏನಾಗುತ್ತೆ? ಆ ಪಾತ್ರಗಳ ಅನುಭವ ಅವನು ಹೇಗೆ ಕಟ್ಕೊಡ್ತಾ ಇರ್ತಾನೆ? ಈ ಪ್ರಶ್ನೆ ಎಲ್ಲ ಕೇಳಿಕೊಂಡು ನೀವು ಓದುಗನ ಕಡೆ ಬಂದರೆ ಆ ಓದ್ತಾ ಇರೋನಿಗೆ ಅದು ಯಾವ ಅನುಭವನೂ ಗೊತ್ತಿರಲ್ಲ ಅವನಿಗೆ. ನಾನೀಗ ಹೆಗ್ಗಡತಿ ಕತೆ ಓದೋಕೆ ಹೋದರೆ, ಮದುಮಗಳು ಕತೆ ಓದೋಕೆ 90 ವರ್ಷ ಹಿಂದೆ ನಡೆದಿರೋದು. ನೀವು ಅದನ್ನು ಓದೋಕೆ ಹೋದರೆ ಇನ್ನೂ ಕಮ್ಮಿ ಇರ್ಬೋದು. ನಾನು ಮಲೆನಾಡಿನ ಕಾಡಲ್ಲೋ ಅಥವಾ ಶಿವರಾಮ್ ಕಾರಂತರ ಕಡಲ ತೀರದಲ್ಲೋ ಆದ ಒಂದು ಕಾದಂಬರಿ ಓದ್ತಾ ಹೋದರೆ ನನಗೇನೂ ಗೊತ್ತಿರಲ್ಲ. ಅವ್ನು ಚೋಮಂದುಡಿ ಹೋದರೆ ಚೋಮಂದುಡಿ ಯಾವ ಕ್ಯಾರೆಕ್ಟ್ರು ಕೂಡ ಕನ್ನಡದಲ್ಲಿ ಮಾತಾಡಿರಲ್ಲ, ಅವರ ತುಳುನಲ್ಲಿ ಮಾತಾಡಿರ್ತಾರೆ. ದೇವೇಂದ್ರ ಮಹಾದೇವನ ಕಾದಂಬರಿ ಓದೋಕೆ ಎಲ್ಲೋ ಚಾಮರಾಜನಗರನೋ ಮೈಸೂರು ಎಲ್ಲೋ ಮಾತಾಡ್ತಾ ಇರ್ತಾರೆ. ಇವೆಲ್ಲ ನನಗೇನು ಗೊತ್ತೇ ಇರಲ್ವಲ್ಲ. ಗೊತ್ತಾಗೋದು ಹೇಗೆ? ಗೊತ್ತಾಗೋದ್ರಿಂದ ಏನಾಗುತ್ತೆ? ಇದು ಎರಡು ನಂಗೆ ಬಹಳ ಮುಖ್ಯ ಪ್ರಶ್ನೆಗಳೇ. ಹೊರಗಿನದನ್ನು ಓದುವುದರಿಂದ ನನ್ನ ಮನಸ್ಸು ವಿಶಾಲವಾಗ್ತಾ ಹೋಗುತ್ತೆ, ಹೊರಗಿನ ಲೋಕವನ್ನು ಒಳಗೊಳ್ತಾ ಹೋಗುತ್ತೆ. ಒಳಗೊಳ್ಳೋದ್ರಿಂದ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಆಗುತ್ತೆ. ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಆಗೋದ್ರಿಂದ ಪ್ರೀತಿಸೋದು ಸಾಧ್ಯ ಆಗಬಹುದು. ಈ ಪ್ರಕ್ರಿಯೆ ಇದೆಯಲ್ಲ, ಇದು 3 ಒಟ್ಟಿಗೆ ಸೇರ್ತಕ್ಕಂಥದ್ದು. ಒಂದು ಲೇಖಕನ ಅನುಭವಗಳ ಸರಣಿ, 2 ಓದುಗಳ ಅನುಭವನ ಸರಣಿ, ಮತ್ತು ಇವೆರಡರ ಜೊತೆಗೆ ಆ ಭಾಷೆಯಲ್ಲಿಯೇ ಮೂಡಿರುವ ಹೊಸ ಅರ್ಥಗಳು. ಈ 3 ಸೇರಿದಾಗ ಏನಾಗುತ್ತೆ? ಏನು ಮಾಡ್ತೀವಿ ನಾವು? ಲೇಖಕನ ಅನುಭವವನ್ನು ನಾವು ಬೆಳೆಸ್ತೀವ, ಬದಲಾಗಿಸ್ತೀವ? ಎಲ್ಲ ಹೀಗಾಗಿರೋಕ್ಕೆ ಸಾಧ್ಯ ಇಲ್ಲಪ್ಪ, ಇವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ, ಇಲ್ಲ ಅತಿಯಾದ ಕಲ್ಪನೆ ಇದೆ, ತಪ್ಪು ಕಲ್ಪನೆ ಇದೆ ಅಂತ ಅನ್ಕೋತಾನೋ? ಅಂದ್ಕೊಂಡಾಗ ಏನಾಗುತ್ತೆ? ಇಲ್ಲಪ್ಪ ಇದು ಸರಿಯಾಗಿದೆ, ಹೇಗಿರಬೇಕೋ ಹಾಗಿದೆ ಅಂದ್ಕೊಂಡಾಗ ಏನಾಗುತ್ತೆ? ಇದು 2 ಬಗೆಗಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಒಳಗೊಳ್ಳುವ ಬಗೆ, 2 ವಿಮರ್ಶಿಸುವ ಬಗೆ. ಅದರಿಂದನೇ ಅರ್ಥ ಇದು ನಮ್ಮನ್ನು ನಾವು ಮೀರ್ತಾ ಇರ್ತೀವಿ, ಹೊಸ ಅನುಭವಗಳನ್ನ ಒಳಗೊಳ್ತಾ ಇರ್ತೀವಿ, ಬದಲಾಗ್ತಾ ಇರ್ತೀವಿ, ಅದರ ಕೃತಿಯನ್ನು ಕೂಡ ಬದಲಾಯಿಸ್ತಾ ಇರ್ತೀವಿ. ವಿ ಚೇಂಜ್ ಅವರ್ ಸೆಲ್ಸ್ ಆ್ಯಂಡ್ ವಿ ಚೇಂಜ್ ದಿ ಟೆಕ್ಸ್ಟ್ ಆಲ್ಸೋ. ಈ ಸಾಹಿತ್ಯದ ಬಹಳ ದೊಡ್ಡ ಗುಣ ಅಂದರೆ ರಿಯಲ್ ಎಕ್ಸ್ಪೀರಿಯನ್ಸ್ ಸಾಧ್ಯ ಇಲ್ಲದೆ ಇರೋ ಕಡೆ ಒಂದು ಪ್ರಾಕ್ಸಿ ಎಕ್ಸ್ಪೀರಿಯನ್ಸ್ನ ನಮಗೆ ಕೊಡ್ತಾ ಹೋಗುತ್ತೆ. ಪ್ರಾಕ್ಸಿ ಅಂತ ಕರೀರಿ, ಸೆಕೆಂಡ್ ಹ್ಯಾಂಡ್ ಅಂತ ಕರೀರಿ, ಎಲ್ಲ ನಿಜನೇ. ಆದರೆ ನಾನೀಗ ಆಫ್ರಿಕಾದಲ್ಲಿ ನಾನು ಇಲ್ಲವೇ ಇಲ್ಲಪ್ಪ, ಯಾವತ್ತೂ ಅಮೇರಿಕಾದಲ್ಲಿ ವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಅಮೇರಿಕಾದ ಒಬ್ಬ ರೈಟರ್ ಬರವಣಿಗೆ ಓದಿದಾಗ, ಆಫ್ರಿಕಾದ ಒಂದು ರೈಟರ್ ಬರವಣಿಗೆ ಓದಿದಾಗ ಅದನ್ನು ತಿಳ್ಕೊಳ್ಳೋಕೆ ಅದಕ್ಕಿಂತ ಬೇರೆ ದಾರಿ ನನಗಿಲ್ಲ. ಅಷ್ಟೇ ಯಾಕೆ, ಬೆಂಗಳೂರಿನ ಸ್ಲಮ್ಮಲ್ಲಿರೋ ಜೀವನ ನಾನು ತಿಳ್ಕೊಬೇಕಾದ್ರೆ ಬರವಣಿಗೆ ಮೂಲಕನೇ ಹೋಗಬೇಕು. ಹಾಗಾಗಿ ಬರವಣಿಗೆಯ ಲೋಕ ಹೊರಗಿನ ಲೋಕಕ್ಕೆ, ಬರವಣಿಗೆಯ ಲೋಕ ಹೊರಗಿನ ಲೋಕಗಳಿಗೆ ಬಾಗಿಲು, ಹೊರಗಿನ ಮನಸ್ಸುಗಳಿಗೆ ಬಾಗಿಲು, ಇನ್ನೊಂದು ಕಾಲಕ್ಕೆ ಬಾಗಿಲು. ಈ ಬಾಗಿಲು ನಂಗೆ ಚೆನ್ನಾಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಹಳ್ಳಿಗಳಲ್ಲೇ ಬೆಳೆದವನು, ಒಂದು ಜಾತಿಯ ಒಂದು ಹಿನ್ನೆಲೆಯ ಕುಟುಂಬದಲ್ಲಿ ಬೆಳೆದವನಿಗೆ ಕಾರಂತರನ್ನ ಓದದೇ ಇದ್ದರೆ, ಕುವೆಂಪುನ ಓದದೇ ಇದ್ದರೆ, ಮತ್ತೊಬ್ಬರನ್ನ ಓದದೇ ಇದ್ದರೆ ಈಗೇನಾಗಿದ್ದೀನೋ ಅದಾಗಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ಹೇಳೋದು, ಸಾಹಿತ್ಯ ಮತ್ತು ಸಂಸ್ಕೃತಿ ಅನ್ನೋದಕ್ಕೆ ಸಮಾಜ ಅದು ಕೇವಲ ಭಾಷೆಯ ನಾಶ ಅಲ್ಲ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಕನ್ನಡ ಓದೋದು ನಿಲ್ಲಿಸ್ಬಿಡೋದು ಅಂದರೆ, ಕನ್ನಡ ಬಿಟ್ಬಿಡೋದು ಅಂದರೆ, ದೇ ಆರ್ ಲೂಸಿಂಗ್ ನಾಟ್ ಜಸ್ಟ್ ದ ಲ್ಯಾಂಗ್ವೇಜ್ ಬಟ್ ದೇ ಆರ್ ಲೂಸಿಂಗ್ ಎ ಹೋಲ್ ವರ್ಲ್ಡ್ ಆಫ್ ಎಕ್ಸ್ಪೀರಿಯನ್ಸ್. ಒಂದು ಸಮುದಾಯದ ಎಕ್ಸ್ಪೀರಿಯನ್ಸ್ನೇ ಕಳ್ಕೊಳ್ತಿದ್ದಾರೆ. ಅದರಿಂದನೇ ನಮ್ಗೆ ಹೀಗೆ ಅನ್ನಿಸ್ತಾ ಇರೋದು. ನಮಗೆ ಸಾಹಿತ್ಯದ ಸಂಸ್ಕೃತಿಯ ನಷ್ಟ ಅನ್ನುವುದು ಬಹು ದೊಡ್ಡ ನಷ್ಟ ಅಂತ ಅನ್ಕೋತಾ ಇರೋದು. ಇನ್ನು 2 ವಿಷಯ ಒಂದು ಚಿಕ್ಕದಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಮುಂದಿನ ಬೆಳೆಸೋದ್ರಿಂದ ಒಬ್ಬ ಲೇಖಕ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾ ಹೋಗ್ತಾನೆ. ಕುವೆಂಪು 1930s ಹೇಗೆ ಬರೆಯೋದಿದ್ರು, 1970 ಬರೆಯೋದು ಯಾಕೆ ಬದಲಾವಣೆ ಆದರು? ಲಂಕೇಶ್ ಅವರ ಮೊದಲ ಕತೆ ಮತ್ತು ಕೊನೆ ಕತೆ ಅಕ್ಕಪಕ್ಕ ಇಟ್ಕೊಂಡು ತುಂಬ ಬೇರೆ ಆಗಿದೆಯಲ್ಲ, ಯಾಕೆ? ಇದು ಯಾಕೆ ಅಂದರೆ, ಲೋಕದಲ್ಲಾಗೋ ಬದಲಾವಣೆಗೂ ಅವ್ರು ಮಿಡಿತಾ ಇರ್ತಾರೆ, ಸಮಾಜದ ಸಾಹಿತ್ಯದಲ್ಲಾಗೋ ಬದಲಾವಣೆಗೂ ಅವ್ರು ರೆಸ್ಪಾಂಡ್ ಮಾಡ್ತಾ ಇರ್ತಾರೆ. ಹೊರಗಿನ ಬದಲಾವಣೆಯ ಬಗ್ಗೆ ಕುರುಡಾಗಿದ್ದವನು ಬೆಳೆಯೋದಿಲ್ಲ. ಯಾವನು ಹೊರಗಿನ ಬದಲಾವಣೆಯನ್ನು ಕಣ್ತೆರೆದು ನೋಡಿ ಯೋಚನೆ ಮಾಡಿ ಒಳಗೊಳ್ತಾ ಇರ್ತಾನೆ
ಅವನು ಬೆಳೀತಾ ಹೋಗ್ತಾನೆ. ಇದು ಒಬ್ಬ ಲೇಖಕನ ಬೆಳವಣಿಗೆಯ ಪ್ರಶ್ನೆ. ಹಾಗೆಯೇ ಸಮಾಜದಲ್ಲಿ ಬದಲಾವಣೆ ಆಗ್ತಾ ಹೋದರೆ ಇಡೀ ಸಮಾಜವೇ ಬದಲಾಗ್ತಾ ಇದ್ದರೆ ಆ ಬದಲಾವಣೆಗಳನ್ನು ಗ್ರಹಿಸಿದ ಲೇಖಕ ಜೀವಂತವಾಗಿರ್ತಾನೆ. ಇಲ್ಲ ನಾನು 80ನೇ ಇಸ್ವಿಲಿ ಓದಿ ಇದನ್ನೇ ಬರಿತೀನಿ, 40ನೇ ಇಸ್ವಿಲಿ ಇದನ್ನೇ ಬರಿತೀನಿ ಅಂತಂದರೆ ಅವನು ಕುರುಡಾಗೇ ಇರ್ತಾನೆ. ಹೊಸ ಬದಲಾವಣೆಗೆ ಕುರುಡಾದವನು ಹೊಸ ಲೇಖಕನೂ ಆಗೋದಿಲ್ಲ, ಅಂಥ ಸಮುದಾಯ ಕೂಡ ಬೆಳೆಯೋದಿಲ್ಲ ಅಂತ ಕಾಣುತ್ತೆ. ಹೀಗೆ ಈ ಬದಲಾವಣೆಗಳ ಹಿಂದೆ ಸಾಮಾಜಿಕವಾದ ಸಾಂಸ್ಕೃತಿಕವಾದ ಹಲವು ಬಗೆಯ ಕಾರಣಗಳಿರುತ್ತೆ. ಕೇಳ್ಕೊಳ್ಬೇಕಾದ ಪ್ರಶ್ನೆ ವಾಟ್ ಈಸ್ ಯುವರ್ ಚಾಯ್ಸ್ ಅಂತ ಅನ್ನೋದು. ನಿನ್ನ ಆಯ್ಕೆ ಏನು ಅಂತ. ನಿನ್ನ ಆಯ್ಕೆ ಸರಿಯಾಗಿದ್ದರೆ ನೀನು ಸರಿ ಅಂದರೆ ಏನು ಇಷ್ಟಕ್ಕೂ ಕೂಡ ಸರಿ ಅಂದರೆ ಎರಡು, ಆಯ್ಕೆಯು ಒಪ್ಕೊಳ್ಳೋದು ಸರಿಯೇ, ಪ್ರಶ್ನಿಸೋದು ಸರಿಯೇ, ಒಪ್ಪುವ ಮತ್ತು ತಿರಸ್ಕರಿಸುವ ದಾರಿಗಳ ನಡುವಿನ ಒಂದು ಸಮತೋಲನವನ್ನು, ಒಂದು ಬ್ಯಾಲೆನ್ಸ್ ಕಂಡುಕೊಳ್ಳೋದು ಮುಖ್ಯನೇ ಅಂತ ಕಾಣುತ್ತೆ. ನಾವು ಕಾಹಿತಿಯಾದವನು ವಕೀಲ ಆಗಬೇಕಾ ಅಥವಾ ಅರ್ಥ ಮಾಡ್ಕೊಳ್ಳೋನಾಗಬೇಕಾ? ಲೇಖಕನಿಗೂ ಇದೇ ಪ್ರಶ್ನೆ ಇದ್ದ ಹಾಗೇನೆ ಓದುಗನಿಗೂ ಇದೇ ಪ್ರಶ್ನೆ ಇರುತ್ತೆ. ನಾವು ಸಿಕ್ಕಿದ್ದನ್ನೆಲ್ಲ ಒಪ್ಕೊಳ್ತಾ ಹೋಗೋದಾ ಅಥವಾ ಪೊಲಿಟಿಕಲಿ ರೈಟ್ ಆಗೋದು? ಇವತ್ತೆಲ್ಲರೂ ಯಾವ್ದು ಸರಿ ಅಂತಿದ್ದಾರೆ, ನಾನು ಅದೇ ಹೇಳ್ತೀನಪ್ಪ, ಅದು ಸರಿನಾ? ಅಥವಾ ಬದಲಾಗುವುದಕ್ಕೆ, ಬೇರೆಯಾಗುವುದಕ್ಕೆ ಬೇಕಾದ ಧೈರ್ಯವನ್ನು ಕಾಪಾಡಿಕೊಂಡೇ ಹೊರಗಿಂದನ್ನು ಒಳಗೊಳ್ಳುವ ಧೈರ್ಯ ಬೇಕಾ? ಇದು ಸಾಹಿತ್ಯದ ಪ್ರಶ್ನೆ ಮಾತ್ರವಲ್ಲ, ವ್ಯಕ್ತಿಯ ಪ್ರಶ್ನೆ, ಸಮಾಜದ ಪ್ರಶ್ನೆ, ತಿಳುವಳಿಕೆಯ ಪ್ರಶ್ನೆ. ಸಾಹಿತಿಯಾದವನೇ ಈ ತಿಳುವಳಿಕೆಯನ್ನು ಕಳ್ಕೊಂಡ್ಬಿಟ್ರೆ, ಸಂಸ್ಕೃತಿ ಜೀವಿಯಾದವನೇ, ಬುದ್ಧಿಜೀವಿಯಾದವನೇ ಈ ಪ್ರಶ್ನೆ ಕಳ್ಕೊಂಡ್ಬಿಟ್ರೆ ಸಮಾಜದ ಆರೋಗ್ಯ ಏನಾಗುತ್ತೆ? ಗಾಂಧೀಜಿಯವರು ಬಹಳ ಹಿಂದೆ ತುಂಬ ಸರಿಯಾಗಿ ಹೇಳಿದಾಗೆ ಯುವಕರಿಗೆ ಹೇಳಿದರು ಅವರು, ಯೂತ್ ಇಸ್ ದ ಸಾಲ್ಟ್ ಆಫ್ ದ ನೇಷನ್. ಇಫ್ ದ ಸಾಲ್ಟ್ ಇಟ್ ಸೆಲ್ಫ್ ಲೂಸಸ್ ಇಟ್ಸ್ ಫ್ಲೇವರ್, ವೇರ್ ವಿಚ್ ಶಾಲ್ ಇಟ್ ಬಿ ಸಾಲ್ಟೆಡ್ ಅಂತ. ತರುಣ ಜನಾಂಗ ಉಪ್ಪಿನ ಹಾಗೆ, ಅವರೇ ದೇಶದ ಉಪ್ಪು, ದೇಶಕ್ಕೆ ರುಚಿ ಕೊಡ್ತಕ್ಕಂಥವ್ರು, ಶಕ್ತಿ ಕೊಡ್ತಕ್ಕಂಥವ್ರು. ಆ ಉಪ್ಪೇ ತನ್ನ ಫ್ಲೇವರ್ ಕಳ್ಕೊಂಡ್ಬಿಟ್ರೆ, ತನ್ನ ಗುಣವನ್ನು ಕಳ್ಕೊಂಬಂದು ಎಲ್ಲಿಂದ ತಂದು ಉಪ್ಪು ಹಾಕೋದಪ್ಪ ಅದಕ್ಕೆ ಅಂತ. ಅಂಥ ಒಂದು ಆರೋಗ್ಯ ಕೆಟ್ಟ ದಿಕ್ಕೆಟ್ಟ ಸನ್ನಿವೇಶದಲ್ಲಿ ನಾವಿದ್ದರೆ ಅದಕ್ಕೆ ಕೊಡುವಂಥ ಔಷಧಗಳಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿಗಳು ಕೂಡ ಒಂದು. ಈ ತಿಳುವಳಿಕೆಯನ್ನು ಕನ್ನಡ ಸಾಹಿತ್ಯದ ನೋಟದಿಂದ ಮತ್ತಷ್ಟು ಬೆಳೆಸೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ನಮ್ಮ ಉದ್ದೇಶ.